ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕಲಾಜ್ಯೋತಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು KRTET 2024ಗೆ ಸಂಬಂಧಿಸಿದಂತೆ ಅಪ್ಡೇಟ್ ಆಗಿರುವಂತಹ ನ್ಯೂ ಸಿಲೆಬಸ್ ಆ್ಯಂಡ್ ರೆಫರೆನ್ಸ್ ಬುಕ್ನ ಮಾಹಿತಿಯನ್ನು ನೀಡಲು ಬಯಸಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕನ್ನಡ, ಇಂಗ್ಲೀಷ್ ಆ್ಯಂಡ್ ಸೋಷಲ್ ಸೈನ್ಸ್ಗೆ ಸಂಬಂಧಿಸಿದ ಸಿಲೆಬಸ್ ಮತ್ತು ರೆಫರೆನ್ಸ್ ಬುಕ್ನ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮೊದಲಿಗೆ ಕನ್ನಡ ವಿಷಯದ ಸಿಲೆಬಸ್ನ ನೋಡೋಣ್ರಿ. ಈಗ ಪಠ್ಯಕ್ರಮ ವಿಷಯ ಕನ್ನಡ, ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ ಸಂಬಂಧಪಟ್ಟಂತೆ ಇದೇ ಸಿಲೆಬಸ್ ಇರುತ್ತೆ ರೀ, ಎರಡು ಪೇಪರ್ಗೂ. ಕನ್ನಡ ಭಾಷೆ, ಸಾಹಿತ್ಯ ಮತ್ತು ವ್ಯಾಕರಣ, ಕನ್ನಡ ಭಾಷೆಯ ಉಗಮ, ಬೆಳವಣಿಗೆಯ ಹಂತಗಳು, ಕನ್ನಡ ಸಾಹಿತ್ಯ ಚರಿತ್ರೆ, ಹಳೆಗನ್ನಡ, ನಡುಗನ್ನಡ ಹಾಗೂ ಹೊಸಗನ್ನಡ. ನೆಕ್ಸ್ಟ್ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ವರ್ಣಮಾಲೆ, ಸಂಯುಕ್ತಾಕ್ಷರ, ಗುಣಿತಾಕ್ಷರ, ನಾಮಪದ, ಕ್ರಿಯಾಪದ, ಸಂಧಿ, ಸಮಾಸ, ಕೃದಂತ, ತದ್ದಿತಾಂತ, ಅವ್ಯಯ, ದ್ವಿರುಕ್ತಿ, ಜೋಡುನುಡಿ, ಪಡೆನುಡಿ, ನುಡಿಗಟ್ಟು, ಪದಗಳ ಅರ್ಥ, ಲೇಖನ ಚಿಹ್ನೆಗಳು, ವಾಕ್ಯ ಮತ್ತು ವಾಕ್ಯದ ಪ್ರಕಾರಗಳು, ಪತ್ರಲೇಖನ, ಲಿಂಗ, ವಚನ, ವಿಭಕ್ತಿ ಮತ್ತು ವಿಭಕ್ತಿ ಪ್ರತ್ಯಯಗಳು. ಈ ಎಲ್ಲ ಟಾಪಿಕ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಬರ್ತಾವ್ರಿ. ಲಾಸ್ಟ್ ಟೈಮು ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಪಟ್ಟಂತೆ 2 ಕ್ವಶನ್ ಬಂದಾವು. ಸೊ ಇಲ್ಲಿ ಎಲ್ಲ ಟಾಪಿಕ್ ಮೇಲೆ ನೀವು ಓದ್ಕೋಬೇಕು. ನೆಕ್ಸ್ಟ್ ಸಮಾನಾರ್ಥಕ ಪದಗಳು, ನಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳ ಮೇಲೆ ಕ್ವಶನ್ ಬರ್ತೈತಿ. ತತ್ಸಮ ತದ್ಭವಗಳ ಮೇಲೆ ಕ್ವಶನ್ ಬರುತ್ತೆ. ಅಲಂಕಾರ ಮತ್ತು ಛಂದಸ್ಸು, ಇದನ್ನು ಇಂಪಾರ್ಟೆಂಟ್ ನೋಡ್ರಿ. ಅಲಂಕಾರ ಮತ್ತು ಛಂದಸ್ಸನ್ನು ಕೂಡ ನಾವು ಓದ್ಕೋಬೇಕು. ಇದಿಷ್ಟು ಮೊದಲಿಗೆ ಏನು ಇತ್ತು ರೀ, ಹೊಸದಾಗಿ ಸೇರಿಸಿರೋದು ಯಾವುದಪ್ಪ ಅಂದ್ರೆ ಇಲ್ಲೇ ಐತೆ ನೋಡಿದ್ದು, ಹೊಸದಾಗಿ ಸೇರ್ಸಾರ. ಕನ್ನಡ ಭಾಷಾ ಬೋಧನಾ ವಿಧಾನಗಳು ಮತ್ತು ಬೋಧನಾಶಾಸ್ತ್ರ. ಬೋಧನಾಶಾಸ್ತ್ರ ಇತ್ತು, ಕೆಲವೊಂದಿಷ್ಟು ಪಾಯಿಂಟ್ ಹೊಸದಾಗಿ ಸೇರ್ಸಾರ ಇಲ್ಲಿ. ಕನ್ನಡ ಬೋಧನೆಯ ಮೌಲ್ಯ ಮತ್ತು ಉದ್ದೇಶಗಳು, ಭಾಷೆ ಮತ್ತು ವಿವಿಧ ಸಾಹಿತ್ಯದ ಪ್ರಕಾರಗಳ ಬೋಧನಾ ತಂತ್ರಗಳು, ಕನ್ನಡ ಭಾಷೆ ಮತ್ತು ಸಾಹಿತ್ಯ ಬೋಧನೆಯ ಯೋಜನೆಗಳು, ಭಾಷಾ ಕೌಶಲ್ಯಗಳು ಅಥವಾ ಕೌಶಲ್ಯಗಳ ಬೋಧನೆ. ಭಾಷಾ ಕೌಶಲ್ಯಗಳು ಲಾಸ್ಟ್ ಟೈಮೂ ಇತ್ತು, ಈಗೂ ಐತ್ರಿ. ಈಗ ಕೌಶಲ್ಯಗಳ ಬೋಧನೆ ಅನ್ನೋದೈತಿ. ಬೋಧನಾ ಸಂಪನ್ಮೂಲಗಳು, ಭಾಷಾ ಕಲಿಕೆಯ ಮೌಲ್ಯಮಾಪನ, ಕನ್ನಡ ಭಾಷಾ ಬೋಧಕನ ಸಾಮಾನ್ಯ ಶೈಕ್ಷಣಿಕ ಹಾಗೂ ವೃತ್ತಿ ಅರ್ಹತೆಗಳು. ಈಗ ಕನ್ನಡ ಭಾಷಾ ಬೋಧಿಸುವಂಥ ಶಿಕ್ಷಕನಿಗೆ ಸಾಮಾನ್ಯವಾಗಿ ಯಾವೆಲ್ಲ ಅರ್ಹತೆಗಳಿರಬೇಕು, ಶೈಕ್ಷಣಿಕವಾಗಿ ಯಾವ ಅರ್ಹತೆಗಳಿರಬೇಕು, ವೃತ್ತಿಗೆ ಸಂಬಂಧಪಟ್ಟಂತೆ ಯಾವ ಅರ್ಹತೆಗಳಿರಬೇಕು ಅನ್ನೋದು ಕೂಡ ಗೊತ್ತಿರಬೇಕಾಗತ್ತಾ. ಮಾತೃಭಾಷಾ ಬೋಧನಾ ಪದ್ಧತಿಗಳು, ಕ್ರಿಯಾ ಸಂಶೋಧನೆ, ಈ ಎಲ್ಲ ಟಾಪಿಕ್ಕಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ಬರ್ತಾವೆ. ಈಗ ರೆಫರೆನ್ಸ್ ಬುಕ್ನ ನೋಡೋಣ್ರಿ. ಪರಾಮರ್ಶನ ಗ್ರಂಥಗಳು ಯಾವ್ಯಾವ ಅಂಥೇಳಿ ನೋಡ್ರಿ. ಪರಾಮರ್ಶನ ಗ್ರಂಥಗಳು ಕ್ರಮ ಸಂಖ್ಯೆ, ಗ್ರಂಥದ ಹೆಸರು, ಕವಿ ಅಥವಾ ಲೇಖಕರು, ಪ್ರಕಾಶನ ಮತ್ತು ಇಸ್ವಿಗಳನ್ನ ಕೊಟ್ಟಾರ್ರಿ. ಮೊದಲನೇದಾಗಿ ಕನ್ನಡ ಕೈಪಿಡಿ ಸಂಪುಟ 1, ಇದು ಪ್ರಸಾರಾಂಗ 2010. ಕನ್ನಡ ಮಧ್ಯಮ ವ್ಯಾಕರಣ ತೀನಂ ಶ್ರೀಕಂಠಯ್ಯನವರು, ಗೀತಾ ಬುಕ್ ಹೌಸ್ 2011. ಕನ್ನಡ ವ್ಯಾಕರಣ ದರ್ಪಣ, ಕನ್ನಡ ಸಾಹಿತ್ಯ ಪರಿಷತ್ತು 2019. ಹೊಸಗನ್ನಡ ವ್ಯಾಕರಣ, ಛಂದಸ್ಸು ಮತ್ತು ವ್ಯಾವಹಾರಿಕ ಕನ್ನಡ, ಇದನ್ನು 3 ಜನ ಬರೆದಾರ ಲೇಖಕರು. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು 2009. ಹೊಸಗನ್ನಡ ವ್ಯಾಕರಣ ಎನ್ ರಂಗನಾಥ್ ಶರ್ಮಾ, ಕನ್ನಡ ಸಾಹಿತ್ಯ ಪರಿಷತ್ತು 2013. ಹೀಗೆ ಈ ಬುಕ್ಸ್ ಅದಾವಲ್ಲ ರೆಫರೆನ್ಸ್ ಬುಕ್ಕು, ಇವನ್ನೆಲ್ಲ ನೀವೇ ನೋಡ್ಕೊಂಬಿಡ್ರಿ. ಭಾಳ ಅದಾವೆ, ಇದನ್ನೆಲ್ಲ ಹೇಳ್ಕೊತ ಹೋದ್ರೆ ಟೈಮ್ ಜಾಸ್ತಿ ಹೋಗುತ್ತೆ. ಆಲ್ಮೋಸ್ಟ್ ಎಲ್ಲರ ಹತ್ರನೂ ಅನಸೂಯ ಪರ್ಗೆ ಅವ್ರ ಬುಕ್ ಇರುತ್ತಂತ ನಾನು ತಿಳ್ಕೊಂಡೀನಿ ರೀ. ಮಾತೃಭಾಷೆಯ ತತ್ವ ಮತ್ತು ಬೋಧನಾ ಮಾರ್ಗ, ಅನಸೂಯ ವಿ ಪರಗಿ. ಇಲ್ಲೇನು ರೆಫರೆನ್ಸ್ ಬುಕ್ ಕೊಟ್ಟರಲ್ರಿ, ಇದ್ರೊಳಗೆ ಯಾವುದಾದ್ರೂ ಬುಕ್ ತೊಗೊಂಡು ಓದ್ಬೋದು ರೀ. ಯಾವುದಾದ್ರೂ ಒಂದು ಬುಕ್ ಓದಿದ್ರು ಸಾಕು. ಅದ್ರ ಜೊತೆಗೆ ಎಸ್ಪೆಷಲಿ 6ರಿಂದ 10ನೇ ತರಗತಿಯ ವರೆಗಿನ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಭಾಷೆಯ ಕನ್ನಡ ಪಠ್ಯ ಪುಸ್ತಕಗಳು, ಇದು ಇಂಪಾರ್ಟೆಂಟ್ ನೋಡ್ರಿ. 6ರಿಂದ 10ನೇ ಕ್ಲಾಸ್ನಲ್ಲಿ ಇರ್ತಕ್ಕಂಥ ಕನ್ನಡ ಪಠ್ಯ ಪುಸ್ತಕಗಳು ಗೌರ್ಮೆಂಟ್ ಎಡಿಷನ್ ಇರ್ತಾವಲ್ಲ, ಅವನ್ನ ನಾವು ಅಭ್ಯಾಸ ಮಾಡ್ಬೇಕು. ಅದರಲ್ಲಿ ಕೂಡ ಕ್ವಶನ್ಸ್ ಬರ್ತಾವೆ. ನೆಕ್ಸ್ಟ್ ಇಲ್ಲಿ ಕೊಟ್ಟಾರ ನೋಡ್ರಿ ಬುಕ್ಸ್ ಇನ್ಫಾರ್ಮೇಷನ್. ಈ ಎಲ್ಲ ಬುಕ್ಗಳನ್ನ ನೋಡ್ರಿ ನೀವು. ಇಷ್ಟು ರೆಫರೆನ್ಸ್ ಬುಕ್ ಕೊಟ್ಟರಲ್ಲ, ಇದ್ರೊಳಗೆ ಯಾವುದಾದ್ರೂ ಒಂದು ರೆಫರೆನ್ಸ್ ಬುಕ್ಕು ಜೊತೆಗೆ 6ರಿಂದ 10ನೇ ತರಗತಿವರೆಗಿನ ಕನ್ನಡ ಪಠ್ಯ ಪುಸ್ತಕಗಳನ್ನ ಅಭ್ಯಾಸ ಮಾಡಿದ್ರೆ ನೀವು ಹೆಚ್ಚು ಅಂಕಗಳನ್ನ ಪಡಿಬೋದು. ಈ ಕನ್ನಡ ವಿಷಯವನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ TET ಪರೀಕ್ಷೆಗೂ ಹೆಲ್ಪ್ ಆಗುತ್ತಾ, GPT ಎಕ್ಸಾಮ್ಗೂ ಹೆಲ್ಪ್ ಆಗುತ್ತಾ, ಹಾಗೆ SDA FDA ಎಕ್ಸಾಮ್ಗಳಿಗೂ ಕೂಡ, ಗ್ರೂಪ್ C ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುತ್ತಾ. ಸೊ ಚೆನ್ನಾಗಿ ಅಭ್ಯಾಸ ಮಾಡಿರಿ, ಒಳ್ಳೆ ಅಂಕಗಳನ್ನು ನೀವು ಕನ್ನಡದಲ್ಲಿ ಪಡ್ಕೋರಿ. ಈ ಬುಕ್ಗಳನ್ನ ಯಾಕೆ ತೊಗೊಂಡು ಓದಂತ ಹೇಳ್ತೀನಿ ಅಂದ್ರೆ, ನೀವೇನಾದರೂ ಎಕ್ಸಾಮ್ ಒಳಗೆ ಕರೆಕ್ಟ್ ಆನ್ಸರ್ ಬರೆದು ಅವ್ರ ಕೀ ಆನ್ಸರ್ ಏನಾದರೂ ರಾಂಗ್ ಕೊಟ್ಟಿದ್ರೆ, ನಾವು ಇಂಥ ಪುಸ್ತಕದಾಗ ಓದೀವಿ, ನೀವು ರೆಫರೆನ್ಸ್ ಬುಕ್ ಕೊಟ್ಟಿದ್ರಲ್ಲ ಅದರಲ್ಲೇ ಓದಿದ್ದೀವಿ, ಇದು ಸರಿ ಐತಿ ಅಂಥೇಳಿ ನೀವು ಅಬ್ಜೆಕ್ಷನ್ ಹಾಕಿದ್ರೆ ಅವಾಗ ನಿಮ್ಗೆ ಅಂಕಗಳನ್ನ ಕೊಡ್ತಾರೆ. ಇಲ್ಲಿರ್ತಕ್ಕಂಥ ಬುಕ್ಕು ಮತ್ತು 6ರಿಂದ 10ನೇ ತರಗತಿ ಕನ್ನಡ ಪಠ್ಯ ಪುಸ್ತಕ ಬಿಟ್ಟು ಬೇರೆ ತರದಲ್ಲಿ ಓದೀನಿ ಅಂದ್ರೆ ಮಾರ್ಕ್ಸ್ ಸಿಗಂಗಿಲ್ಲ. ಹಾಗಾಗಿ ಇದೇ ಪುಸ್ತಕಗಳನ್ನ ಓದಿದ್ರೆ ಒಳ್ಳೆಯದು. ನೆಕ್ಸ್ಟ್ ಇಂಗ್ಲೀಷ್ ನೋಡೋಣ್ರಿ. ಈಗ
ಸಬ್ಜೆಕ್ಟ್ ಇಂಗ್ಲೀಷ್ ಪೇಪರ್ 1 ಆ್ಯಂಡ್ ಪೇಪರ್ 2. ಪೇಪರ್ 1 ಪೇಪರ್ 2ಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಸಿಲೆಬಸ್. ಇಂಗ್ಲೀಷ್ ಲ್ಯಾಂಗ್ವೇಜ್ ಫಸ್ಟ್ ಇಂಗ್ಲೀಷ್, ಲ್ಯಾಂಗ್ವೇಜ್ ಸೆಕೆಂಡ್ ಇಂಗ್ಲೀಷ್ ಅಂತ ಎರಡು ಬರ್ತಾವೆ ರೀ. ಲ್ಯಾಂಗ್ವೇಜ್ ಫಸ್ಟ್ ಇಂಗ್ಲೀಷ್ ಒಳಗೆ ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್, ರೀಡಿಂಗ್ ಅನ್ಸೀನ್ ಪ್ಯಾಸೇಜ್, ಆನ್ಸರಿಂಗ್ ದ ಕ್ವಶನ್ಸ್ ಬೇಸ್ಡ್ ಆನ್ ದ ಗಿವನ್ ಅನ್ಸೀನ್ ಪ್ಯಾಸೇಜ್, ಪ್ರೋಸ್, ಡ್ರಾಮಾ, ಪೊಯೆಟ್ರಿ. ಈಗ ಫಸ್ಟ್ಗೆ ಏನು ರೀ, ಒಂದು ಗೊತ್ತಿಲ್ಲದಿರೋವಂತಹ ಪದ್ಯ ಆಗಿರ್ಬೋದು, ಗದ್ಯ ಆಗಿರ್ಬೋದು, ಡ್ರಾಮಾ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಕಾಂಪ್ರಹೆನ್ಷನ್ ಗ್ರಹಿಕೆ ಮಾಡಿಕೊಂಡು ಕ್ವಶನ್ಗಳಿಗೆ ಆನ್ಸರ್ನ ಬರೀಬೇಕು. ಇದು ಎಲ್ಲರಿಗೂ ಗೊತ್ತೈತೆ ಆಲ್ರೆಡಿ, ಅದೈತಿ. ನೆಕ್ಸ್ಟ್ಗೆ ಪೆಡಗಾಗಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಲರ್ನಿಂಗ್ ಆ್ಯಂಡ್ ಅಕ್ವೈಜೇಷನ್, ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್, ರೋಲ್ ಆಫ್ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್, ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್ ಆ್ಯಂಡ್ ಹೌ ಚಿಲ್ಡ್ರನ್ ಯೂಸ್ ಇಟ್ ಆ್ಯಸ್ ಎ ಟೂಲ್. ಪೆಡಗಾಗಿ ಆಫ್ ಲ್ಯಾಂಗ್ವೇಜ್ ಅಂದ್ರೆ ಭಾಷೆ ಬೋಧನಾಶಾಸ್ತ್ರ ಅಂತ ಕರಿತೀವಲ್ಲ, ಬೋಧನಾಶಾಸ್ತ್ರ. ಅದರೊಳಗೆ ಯಾವುದಪ್ಪ ಅಂದ್ರೆ ಲರ್ನಿಂಗ್ ಆ್ಯಂಡ್ ಅಕ್ವೈಜೇಷನ್, ಕಲಿಕೆ ಮತ್ತು ಗ್ರಹಿಕೆ ಅಂತ ಬರ್ತ್ರಿ. ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂದ್ರೆ ಭಾಷಾ ಬೋಧನೆಯ ತತ್ವಗಳಂತ ಬರ್ತಾವು. ಆಮೇಲೆ ಆಲಿಸುವುದು ಮತ್ತು ಮಾತನಾಡುವುದು ಹೇಗೆ ಪಾತ್ರವನ್ನು ನಿರ್ವಹಿಸ್ತಾವೆ, ರೋಲ್ ಹೇಗೆ ಮಾಡ್ತಾವು. ಹಾಗೆ ಲ್ಯಾಂಗ್ವೇಜ್ ಫಂಕ್ಷನ್ ಮತ್ತು ಲ್ಯಾಂಗ್ವೇಜ್ನ ಮಕ್ಕಳು ಹೇಗೆ ಒಂದು ಸಾಧನವನ್ನಾಗಿ ಬಳಸ್ತಾರೆ, ಭಾಷೆಯನ್ನು ಒಂದು ಸಾಧನವನ್ನಾಗಿ ಹೇಗೆ ಬಳಸೋದು ಅಂಥೇಳಿ ಟಾಪಿಕ್ ಕೊಟ್ಟರು. ಇದ್ರ ಮೇಲೆ ಕ್ವಶನ್ ಬರ್ತಾವೆ. ಕ್ರಿಟಿಕಲ್ ಪರ್ಸ್ಪೆಕ್ಟಿವ್ ಆನ್ ದ ರೋಲ್ ಆಫ್ ಗ್ರಾಮರ್ ಇನ್ ಲರ್ನಿಂಗ್ ಲ್ಯಾಂಗ್ವೇಜ್ ಫಾರ್ ಕಮ್ಯುನಿಕೇಟಿಂಗ್ ಐಡಿಯಾಸ್ ವರ್ಬಲಿ ಆ್ಯಂಡ್ ಇನ್ ರಿಟರ್ನ್ ಫಾರಮ್. ಕ್ರಿಟಿಕಲ್ ಅಂದ್ರೆ ವಿಮರ್ಶಾತ್ಮಕ ದೃಷ್ಟಿಕೋನದಲ್ಲಿ ವ್ಯಾಕರಣ ಬೋಧನೆ ಹೇಗೆ ಒಂದು ಪಾತ್ರವನ್ನು ನಿರ್ವಹಿಸ್ತೈತಿ. ಕಮ್ಯುನಿಕೇಷನ್ ಹೆಂಗೆ, ವರ್ಬಲಿ ಅಂದ್ರೆ ಮಾತಿನ ಮೂಲಕ ಆಗಿರ್ಬೋದು, ರಿಟರ್ನ್ ಅಂದ್ರೆ ಬರಹದ ಮೂಲಕನಾದರೂ ಆಗಿರ್ಬೋದು, ಹೇಗೆ ನಾವು ಅದನ್ನು ವ್ಯಕ್ತಪಡಿಸ್ತೀವಿ, ಹೇಗೆ ಕ್ರಿಟಿಕಲ್ ಅನಾಲಿಸಿಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಕ್ವಶನ್ ಬರ್ತಾವೆ. ಚಾಲೆಂಜಸ್ ಆಫ್ ಟೀಚಿಂಗ್ ಲ್ಯಾಂಗ್ವೇಜ್ ಇನ್ ಡೈವರ್ಸ್ ಕ್ಲಾಸ್ ರೂಮ್ ಆ್ಯಂಡ್ ಲ್ಯಾಂಗ್ವೇಜ್ ಸ್ಕಿಲ್ಸ್. ಈಗ ವೈವಿಧ್ಯಮಯವಾದ ವಿದ್ಯಾರ್ಥಿಗಳಂಥ ತರಗತಿಯಲ್ಲಿ ಭಾಷಾ ಕೌಶಲ್ಯಗಳನ್ನು ಹೇಗೆ ಬಳಸೋದು ಮತ್ತು ಹೇಗೆ ಸವಾಲುಗಳು ಎದುರಾಗ್ತಾವ್ರಿ. ಒಂದೇ ಭಾಷೆಯನ್ನು ಮಾತಾಡೋ ಜನ ಇರಲ್ಲ, ಬಹಳಷ್ಟು ಬೇರೆ ಬೇರೆ ಭಾಷೆಗಳನ್ನು ಮಾತನಾಡುವ ಡೈವರ್ಸ್ ಕ್ಲಾಸ್ ರೂಮ್ ಇದ್ದಾಗ ಹೇಗೆಲ್ಲ ಟೀಚಿಂಗ್ ಚಾಲೆಂಜಸ್ನ ಎದುರಿಸ್ತಾರ, ಸವಾಲುಗಳನ್ನು ಹೇಗೆ ಎದುರಿಸ್ತಾರ ಮತ್ತು ಹೇಗೆ ಭಾಷಾ ಕೌಶಲ್ಯಗಳನ್ನ ಕಲಿಸ್ತಾರ ಅನ್ನೋದು ಒಂದು ಪಾಯಿಂಟ್ ಐತ್ರಿ. ಆಮೇಲೆ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್, ಬೋಧನಾ ಕಲಿಕಾ ಸಾಮಗ್ರಿಗಳಂತ ಬರ್ತಾವ್ರಿ. ಇದ್ರ ಮೇಲೆ ಕ್ವಶನ್ ಇರ್ತೈತಿ. ಟೆಕ್ಸ್ಟ್ ಬುಕ್ ಪಠ್ಯಪುಸ್ತಕ, ಮಲ್ಟಿಮೀಡಿಯಾ ಮೆಟೀರಿಯಲ್ಸ್, ಬಹುಮಾಧ್ಯಮ ಸಾಧನಗಳು, ಮಲ್ಟಿಲಿಂಗ್ವಲ್ ರಿಸೋರ್ಸಸ್ ಆಫ್ ದ ಕ್ಲಾಸ್ ರೂಮ್, ದ್ವಿಭಾಷಾ ಪದ್ಧತಿ ಅಂತ ಕರಿತೀವಿ ಮಲ್ಟಿಲಿಂಗ್ವಲ್ ಅಂದ್ರೆ. ಆಮೇಲೆ ರೆಮಿಡಿಯಲ್ ಟೀಚಿಂಗ್, ಪರಿಹಾರ ಬೋಧನೆ. ಈ ಎಲ್ಲ ಟಾಪಿಕ್ಕಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಬರ್ತಾವ್ರಿ. ನೆಕ್ಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಸೆಕೆಂಡ್, ಇದು ಕೂಡ ಸೇಮ್ ಐತ್ರಿ, ಏನು ಚೇಂಜಸ್ ಇಲ್ಲ. ಅಲ್ಲಿ ಏನು ಇನ್ನೇನು ಹೇಳಿದ್ನಲ್ಲ ಅದೇ ಥರ ಐತಿ. ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್ನು, ರೀಡಿಂಗ್ ಅನ್ಸೀನ್ ಪ್ಯಾಸೇಜ್, ಆನ್ಸರಿಂಗ್ ದ ಕ್ವಶನ್ ಬೇಸ್ಡ್ ಆನ್ ದ ಗಿವನ್ ಅನ್ಸೀನ್ ಪ್ಯಾಸೇಜ್, ಪ್ರೋಸು, ಡ್ರಾಮಾ, ಪೊಯೆಟ್ರಿ ಸೇಮ್ ಐತಿ. ಹೊಳ್ಳಿ ಅದನ್ನು ಹೇಳೋದೇನು, ಏನೂ ಚೇಂಜಸ್ ಆಗಿಲ್ಲ. ಇಂಗ್ಲೀಷ್ ಸಬ್ಜೆಕ್ಟ್ ಒಳಗೆ ಮೊದಲು ಹೆಂಗಿತ್ತು ಹಂಗೆ ಐತಿ. ಕನ್ನಡದೊಳಗೆ ಸ್ವಲ್ಪ ಚೇಂಜಸ್ ಮಾಡ್ಯಾರ. ನೆಕ್ಸ್ಟ್ ಲಿಸ್ಟ್ ಆಫ್ ರೆಫರೆನ್ಸ್ ಬುಕ್ಸ್ ಯೂಸ್ ಫಾರ್ ಇಂಗ್ಲೀಷ್ ರೆಫರೆನ್ಸ್ ಮೆಟೀರಿಯಲ್ಸ್. ಇಲ್ಲಿ ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ರೆಫರೆನ್ಸ್ ಬುಕ್ ಕೊಟ್ಟಾರ ನೋಡ್ರಿ. ಗ್ಲಿಂಪ್ಸಸ್ ಆಫ್ ಇಂಗ್ಲೀಷ್ ಪ್ರೋಸ್ ಆ್ಯಂಡ್ ವರ್ಬ್ಸ್ 9th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಪಬ್ಲಿಷ್ ಜನಾಥನ್ ಪಬ್ಲಿಕೇಶನ್ಸ್. ನೆಕ್ಸ್ಟ್ ಓರಿಯೆಂಟಲ್ ಇಂಗ್ಲೀಷ್ ರೀಡರ್ 1 ಫಾರ್ ಹೈಸ್ಕೂಲ್. ಹೀಗೆ ಕೊಟ್ಟಾರ ನೋಡ್ರಿ. ಇಲ್ಲಿ ಇವನ್ನ ನೀವೇ ನೋಡ್ಕೊಂಬಿಡ್ರಿ. ಭಾಳ ಬುಕ್ ಅದಾವೆ. ಇದ್ರೊಳಗೆ ಯಾವುದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೊಂಡು ಹೋದ್ರಿ. ಯಾವುದಾದ್ರೂ ಒಂದು ರೆಫರ್ ಮಾಡಿದ್ರು ಸಾಕು ಇಷ್ಟರೊಳಗೆ. ಮತ್ತು ನೀವು 6ರಿಂದ 10ನೇ ತರಗತಿವರೆಗೆ ಇರ್ತಕ್ಕಂಥ ಇಂಗ್ಲೀಷ್ ಪಠ್ಯಪುಸ್ತಕಗಳನ್ನು ಓದ್ಬೋದು. ಆ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಪದಗಳ ಅರ್ಥ ಆಗಿರಬಹುದು, ಸಿನೋನಮ್ಸ್, ಆ್ಯಂಟೋನಮ್ಸ್, ಗ್ರಾಮರ್ ಪಾಯಿಂಟ್ಸ್ ಅವನು ಕೂಡ ಅಭ್ಯಾಸ ಮಾಡಿರಿ. ಇಲ್ಲಿ ಕೊಟ್ಟಾರ ನೋಡ್ರಿ, ಇಷ್ಟದ ರೆಫರೆನ್ಸ್ ಬುಕ್ಸ್. ನೆಕ್ಸ್ಟ್ ಲಿಸ್ನಿಂಗ್, ಸ್ಪೀಕಿಂಗ್, ಇಂಗ್ಲೀಷ್ ಗ್ರಾಮರ್, ಕಾಂಪ್ರಹೆನ್ಷನ್ ಈ ಥರ ಅದ ನೋಡ್ರಿ. ಇಲ್ಲೆಲ್ಲ ಒಟ್ಟು 33 ಕೊಟ್ಟಾರ್ರಿ ಇದನ್ನು ರೆಫರೆನ್ಸ್ ಬುಕ್ಕಿಗೆಲ್ಲ. ಎಲ್ಲ ಬುಕ್ ಓದ್ಬೇಕಂತಿಲ್ಲ, ಒಂದು ಬುಕ್ ಸಾಕು. ಒಂದು ಬುಕ್ ರೆಫರ್ ಮಾಡಿರಿ, ಯಾವುದಾದ್ರೂ ಒಂದು ನಿಮಗೆ ಈಸಿ ಆಗಿರೋದು. 6ರಿಂದ 10ನೇ ತರಗತಿಯ ಪಠ್ಯಪುಸ್ತಕಗಳನ್ನ ಓದ್ಬೇಕ್ರಿ. ಇಲ್ಲಿ ಕೊಟ್ಟಾರ ನೋಡ್ರಿ. 6th to 10th ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಆ್ಯಂಡ್ ಥರ್ಡ್ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ಸ್. 6ರಿಂದ 10ನೇ ತರಗತಿಯವರೆಗಿನ ಫಸ್ಟ್ ಲ್ಯಾಂಗ್ವೇಜ್ ಇರಲಿ, ಸೆಕೆಂಡ್ ಲ್ಯಾಂಗ್ವೇಜ್ ಇರಲಿ, ಥರ್ಡ್ ಲ್ಯಾಂಗ್ವೇಜ್ ಇರಲಿ, ಇಂಗ್ಲೀಷ್ ಟೆಕ್ಸ್ಟ್ ಬುಕ್ನು ಕೂಡ ನೀವು ಓದ್ಕೋಬೇಕು. ನೆಕ್ಸ್ಟ್ KRTET 2024 ಸಮಾಜ ವಿಜ್ಞಾನ ಪಠ್ಯಕ್ರಮ ಇತಿಹಾಸ ವಿಭಾಗದ ಸಂಬಂಧಪಟ್ಟಂತೆ ಮೊದಲನೇದಾಗಿ ಆಧಾರಗಳಂತ ಪಾಠ ಬರ್ತೀರಿ. ಈ ಆಧಾರಗಳೊಳಗೆ ಚರಿತ್ರೆ ರಚನೆಗೆ ಆಧಾರಗಳು ಏಕೆ ಬೇಕು, ಆಧಾರಗಳ ಮಹತ್ವ, ವಿಧಗಳು, ಶಾಸನಗಳ ಅಧ್ಯಯನ, ನಾಣ್ಯಗಳ ಅಧ್ಯಯನ, ಸ್ಮಾರಕಗಳು ಮತ್ತು ಅವಶೇಷಗಳ ಅಧ್ಯಯನ, ಮೌಖಿಕ ಆಧಾರಗಳು, ಐತಿಹ್ಯಗಳು, ಇತಿಹಾಸ ಅಥವಾ ಚರಿತ್ರೆಯ ಪುನರ್ರಚನೆಯಲ್ಲಿ ಆಧಾರಗಳ ಪಾತ್ರ.
ನೆಕ್ಸ್ಟ್ 2ನೇ ಚಾಪ್ಟರ್ ಭರತ ವರ್ಷ ಅಂತ ಐತ್ರಿ. ಭಾರತದ ಭೌಗೋಳಿಕ ಲಕ್ಷಣಗಳು, ಪ್ರಾಗೈತಿಹಾಸಿಕ ಕಾಲ ಮತ್ತು ಚರಿತ್ರೆಯ ಪೂರ್ವಕಾಲ, ಬದುಕಿಗಾಗಿ ಬಳಸಿಕೊಂಡ ತಾಣಗಳು, ಬೆಂಕಿಯ ಬಗೆಗಿನ ತಿಳಿವು, ಗುಹೆಗಳಲ್ಲಿ ಕಂಡುಬರುವ ರೇಖಾಚಿತ್ರಗಳು, ಬದಲಾಗುತ್ತಿರುವ ಪರಿಸರ. ನೆಕ್ಸ್ಟ್ ಪ್ರಾಚೀನ ನಾಗರಿಕತೆಗಳು, ಸಿಂಧು ಸರಸ್ವತಿ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಚೀನಾ ನಾಗರಿಕತೆ, ಗ್ರೀಕ್ ಮತ್ತು ರೋಮನ್ ನಾಗರಿಕತೆ, ಅಮೆರಿಕಾದ ನಾಗರಿಕತೆಗಳು. ಈ ಎಲ್ಲ ನಾಗರಿಕತೆಗಳ ಬಗ್ಗೆ ಅಧ್ಯಯನ ಮಾಡಬೇಕು. ನೆಕ್ಸ್ಟ್ ಸನಾತನ ಧರ್ಮ. ಸನಾತನ ಧರ್ಮದ ಅರ್ಥ ಮತ್ತು ವ್ಯಾಪ್ತಿ, ವೇದದ ಅರ್ಥ, ವೇದ ಸಾಹಿತ್ಯದ ವಿಂಗಡಣೆ, ವೇದಗಳ ಸ್ವರೂಪ, ಆಸ್ತಿಕ ಮತ್ತು ನಾಸ್ತಿಕ ಪಂಥಗಳು, ಸ್ಮೃತಿ ಸಾಹಿತ್ಯದ 3 ವಿಭಾಗಗಳು, ಮತಗಳು ಮತ್ತು ಮತಾಚಾರ್ಯರು, ವಿಗ್ರಹಾರಾಧನೆಯ ಪ್ರಾರಂಭ, ಐಕ್ಯ ಇದ್ದರೂ ವೈವಿಧ್ಯಮಯ ಧರ್ಮ. ಈ ಎಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಜೈನ ಮತ್ತು ಬೌದ್ಧ ಧರ್ಮಗಳು. ಜೈನ ಮತ, ಪಾರ್ಶ್ವನಾಥನು ಬೋಧಿಸಿದ 4 ತತ್ವಗಳು, ವರ್ಧಮಾನ ಮಹಾವೀರ, ಗೌತಮ ಬುದ್ಧ ಇವರುಗಳ ಬೋಧನೆಗಳು, ತತ್ವಗಳು, ಪಂಥಗಳು, ಅನುಯಾಯಿಗಳು. ನೆಕ್ಸ್ಟ್ ವಿದೇಶಿಯರ ದಾಳಿ, ಅಲೆಕ್ಸಾಂಡರ್ ಪೌರವರ ಕದನ. 7ನೇ ಪಾಯಿಂಟ್ ಭಾರತ ನಮ್ಮ ಹೆಮ್ಮೆ. ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂ ದ್ವೀಪ, ಭಾರತದ ಭವ್ಯತೆಯನ್ನು ತೆರೆದಿಟ್ಟ ಯುರೋಪಿಯನ್ನರು, ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಕೊಡುಗೆ, ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ, ಸಾರ್ವಕಾಲಿಕ ಭಾರತೀಯ ಮೌಲ್ಯಗಳು. ಈ ಎಲ್ಲ ಪಾಯಿಂಟ್ ಇಂಪಾರ್ಟೆಂಟ್. ನೆಕ್ಸ್ಟ್ 8ನೇ ಪಾಯಿಂಟ್ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ. ಆಡಳಿತ ವಿಭಾಗಗಳು, ಚಾರಿತ್ರಿಕ ಹಿನ್ನೆಲೆ, ಪ್ರಾಕೃತಿಕ ಸಂಪನ್ಮೂಲಗಳು, ಕೃಷಿ, ಉದ್ದಿಮೆ, ಕಲೆ, ಸಾಹಿತ್ಯ, ಜಾನಪದ, ನಾಟಕ, ಸಂಗೀತ, ನೃತ್ಯಗಳು, ಶಿಕ್ಷಣ, ಆರೋಗ್ಯ, ಸಾಂಸ್ಕೃತಿಕ ಸಂಪತ್ತು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು. ಇದಿಷ್ಟು ಪಾಯಿಂಟ್ ಬರ್ತೈತಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಮೌರ್ಯರು ಮತ್ತು ಕುಶಾಣರು. ಮೌರ್ಯ ಸಾಮ್ರಾಜ್ಯ, ಕುಶಾಣರು, ಪ್ರಮುಖ ಅರಸರು ಮತ್ತು ಅರಸರ ಸಾಧನೆಗಳು, ಆಡಳಿತ, ಸಾಮಾಜಿಕ, ಧಾರ್ಮಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳು, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿರುವ ಕೊಡುಗೆಗಳು. ನೆಕ್ಸ್ಟ್ ಗುಪ್ತರ ಮತ್ತು ವರ್ಧನರು ಅಂತ ಬರ್ತಾರೆ. ಗುಪ್ತರ ಮತ್ತು ವರ್ಧನರ ಪ್ರಮುಖ ಅರಸರು ಮತ್ತು ಸಾಧನೆಗಳು, ಆಡಳಿತ, ಸಾಮಾಜಿಕ, ಧಾರ್ಮಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳು, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿರುವ ಕೊಡುಗೆಗಳು, ವಿದೇಶಿ ಪ್ರವಾಸಿಗರ ಭೇಟಿ. ಇವ್ರ ಕಾಲದೊಳಗೆ ವಿದೇಶಿ ಪ್ರವಾಸಿಗರು ಯಾರೆಲ್ಲ ಬಂದಿದ್ರು ಅವ್ರ ಬಗ್ಗೆ ಮಾಹಿತಿ ಕೊಡಬೇಕು, ನೀವು ಓದ್ಕೋಬೇಕು, ಅದ್ರ ಬಗ್ಗೆ ಕ್ವಶನ್ ಬರ್ತಾವ್ರಿ. ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು, ಸಂಗಮ್ ಸಾಹಿತ್ಯ, ಸಂಗಮ್ ಯುಗ, ಶಾತವಾಹನರು, ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು, ಕಂಚಿಯ ಪಲ್ಲವರು, ಮಾನ್ಯಕೇಟದ ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ದ್ವಾರ ಸಮುದ್ರದ ಹೊಯ್ಸಳರು. ನೆಕ್ಸ್ಟ್ ಚೋಳ, ಚೇರ ಮತ್ತು ಪಾಂಡ್ಯರು. ಈ ಮನೆತನಗಳ ಆಡಳಿತ, ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಸ್ಥಿತಿಗಳು, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪಕ್ಕೆ ನೀಡಿರುವಂತಹ ಕೊಡುಗೆಗಳು. ಇದ್ರ ಮೇಲೆ ಕ್ವಶನ್ಸ್ ಬರ್ತಾವ್ರಿ. ನೆಕ್ಸ್ಟ್ ಪಾಯಿಂಟ್ ಉತ್ತರ ಭಾರತದ ಕೆಲವು ರಾಜವಂಶಗಳು. ಅಹೋಮ್ ರಾಜವಂಶ. ಈ ಮನೆತನದ ಆಡಳಿತ, ಸಾಮಾಜಿಕ, ಧಾರ್ಮಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳು, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿರುವ ಕೊಡುಗೆಗಳು. ಆಮೇಲೆ 13ನೇ ಪಾಯಿಂಟ್ ಅರಬ್ಬರು, ಟರ್ಕರು ಮತ್ತು ಅಫ್ಘನ್ನರ ದಾಳಿಗಳು ಮತ್ತು ಅವುಗಳ ಪರಿಣಾಮಗಳು. 14ನೇ ಪಾಯಿಂಟು 6ರಿಂದ 14ನೇ ಶತಮಾನದ ಭಾರತ. ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡಿದ ರಜಪೂತ ಮನೆತನಗಳು ಮತ್ತು ಕೊಡುಗೆಗಳು, ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯ, ಅಫ್ಘನ್ ದಾಳಿಕೋರರು, ದೆಹಲಿ ಸುಲ್ತಾನರು ಸಂತತಿಗಳು, ಪ್ರಮುಖ ಸುಲ್ತಾನರು ಮತ್ತು ಅವರ ಸಾಧನೆಗಳು, ಆಡಳಿತ, ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಸ್ಥಿತಿಗತಿಗಳು, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ. ಭಾರತದ ಮತ ಪ್ರವರ್ತಕರು ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಬಸವೇಶ್ವರರು. ಇವರ ಜೀವನ ಮತ್ತು ಕೊಡುಗೆಗಳು. ಇವರು ಸಂಬಂಧಪಟ್ಟಂತೆ TET ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಕ್ವಶನ್ ಇದ್ದೇ ಇರ್ತಾವ್ರಿ, ಚೆನ್ನಾಗಿ ಅಭ್ಯಾಸ ಮಾಡಿರಿ. ನೆಕ್ಸ್ಟ್ 16ನೇ ಪಾಯಿಂಟ್ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ರಾಜ್ಯ. ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ರಾಜ್ಯದ ಪ್ರಮುಖ ಅರಸರು, ಸುಲ್ತಾನರು ಮತ್ತು ಅವರ ಸಾಧನೆಗಳ ಬಗ್ಗೆ ಕ್ವಶನ್ ಬರ್ತಾವು. ಆಡಳಿತ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಸ್ಥಿತಿಗತಿಗಳು, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪಕ್ಕೆ ನೀಡಿರುವ ಕೊಡುಗೆಗಳು, ಕಂದಾಯ, ಸೈನ್ಯ, ನ್ಯಾಯಾಡಳಿತ, ಅವರ ಅವನತಿ. ಈ ಎಲ್ಲ ಪಾಯಿಂಟ್ಸ್ನ ಅಧ್ಯಯನ ಮಾಡ್ಬೇಕು ನಾವು. ಅಹೋಮ್ ರಾಜಮನೆತನ, ಮೊಘಲರು ಮತ್ತು ಮರಾಠರು. ಅಹೋಮ್ ರಾಜಮನೆತನ, ಮೊಘಲರು ಮತ್ತು ಮರಾಠರ
ಮನೆತನಗಳ ಸುಲ್ತಾನರು ಅಥವಾ ಅರಸರ ಅವರ ಸಾಧನೆಗಳು ಮತ್ತು ಕೊಡುಗೆಗಳು. ಪೇಶ್ವೆಗಳು. ಆಡಳಿತ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಸ್ಥಿತಿಗತಿಗಳು. ಸಾಹಿತ್ಯ, ಚಿತ್ರಕಲೆ ಹಾಗೂ ವಾಸ್ತುಶಿಲ್ಪಕ್ಕೆ ನೀಡಿರುವ ಕೊಡುಗೆಗಳು ಹಾಗೂ ಅವರ ಅವನತಿ. ನೆಕ್ಸ್ಟ್ 18ನೇ ಪಾಯಿಂಟ್, ಭಕ್ತಿ ಪಂಥ ಮತ್ತು ಸೂಫಿ ಪರಂಪರೆ. ದಕ್ಷಿಣ ಭಾರತದ ಭಕ್ತಿ ಪರಂಪರೆ, ಉತ್ತರ ಭಾರತದ ಭಕ್ತಿ ಪರಂಪರೆ, ಪ್ರಮುಖ ಪ್ರತಿಪಾದಕರು ಮತ್ತು ಅವರ ಬೋಧನೆಗಳು, ಕೊಡುಗೆಗಳು, ಭಕ್ತಿ ಪಂಥದ ಪರಿಣಾಮಗಳು, ಪ್ರಮುಖ ಸೂಫಿಗಳು ಮತ್ತು ಅವರ ಕೊಡುಗೆಗಳು, ಚಿಸ್ತಿ ಪಂಥ, ರಮಾನಂದ, ಕಬೀರ್ ದಾಸರು, ಚೈತನ್ಯರು, ಗುರುನಾನಕರು, ಮೀರಾಬಾಯಿ, ಶ್ರೀಮಂತ ಶಂಕರದೇವ ಮತ್ತು ಮಾಧವ ದೇವ. ಎಲ್ಲ ವ್ಯಕ್ತಿಗಳ ಬಗ್ಗೆ ನೀವು ಅಧ್ಯಯನ ಮಾಡಬೇಕು. ನೆಕ್ಸ್ಟ್ 19ನೇ ಪಾಯಿಂಟ್, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷರು, ಫ್ರೆಂಚರು. PDEF ಅಂತ ನೆನಪಿಟ್ಕೋರಿ, ಅಷ್ಟರು ಕ್ರಮವಾಗಿ ನೆನಪಿರ್ತಾರೆ. ಕರ್ನಾಟಿಕ್ ಯುದ್ಧಗಳು, ಪ್ಲಾಸಿ ಕದನ, ಬಕ್ಸಾರ್ ಕದನ ಹಾಗೂ ದ್ವಿಸರ್ಕಾರ ಪದ್ಧತಿ, ಇವುಗಳ ಬಗ್ಗೆ ಅಧ್ಯಯನ ಮಾಡಿರಿ. 18ನೇ ಶತಮಾನದ ಭಾರತ. ಮರಾಠರ ಪ್ರಾಬಲ್ಯ, ಕರ್ನಾಟಕ ಯುದ್ಧಗಳು, ಬಂಗಾಳದಲ್ಲಿ ಇಂಗ್ಲಿಷರ ಆಡಳಿತದ ಆರಂಭ, ಪ್ಲಾಸಿ ಕದನ. ಇದು 18ನೇ ಶತಮಾನದೊಳಗಿರ್ತಕ್ಕಂಥ ಭಾರತದಲ್ಲಿ ನಡೆದಂಥ ಕದನಗಳು. ನೆಕ್ಸ್ಟ್ 20ನೇ ಪಾಯಿಂಟ್, ಬ್ರಿಟಿಷರ ಆಳ್ವಿಕೆಯ ಪರಿಣಾಮಗಳು. ನಾಗರಿಕ ಸೇವೆ, ಸೈನ್ಯ ಆಡಳಿತ, ಪೊಲೀಸ್ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ, ಕಾಯಂ ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ಇಂಗ್ಲಿಷ್ ಶಿಕ್ಷಣ, ವ್ಯಾಪಾರ ಮತ್ತು ವಾಣಿಜ್ಯ, ಆಡಳಿತ ಸುಧಾರಣೆಗಳು, ಭೂ ಕಂದಾಯ ನೀತಿಗಳು, ಭಾರತದ ಸಂವಿಧಾನಾತ್ಮಕ ಬೆಳವಣಿಗೆಗೆ ನೆರವಾದ ವಿವಿಧ ಕಾಯಿದೆಗಳು, ವ್ಯಾಪಾರ ಮತ್ತು ವಾಣಿಜ್ಯ. ನೆಕ್ಸ್ಟ್ 21ನೇ ಪಾಯಿಂಟ್, ಭಾರತದಲ್ಲಿ ಬ್ರಿಟಿಷರ ಆಡಳಿತ ವಿಸ್ತರಣೆ. ಆಂಗ್ಲೋ ಮರಾಠ ಯುದ್ಧಗಳು, ಆಂಗ್ಲೋ ಸಿಖ್ ಯುದ್ಧಗಳು, ಆಂಗ್ಲೋ ಮೈಸೂರು ಯುದ್ಧಗಳು, ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ, ಮೈಸೂರು ಮತ್ತು ಇತರ ಸಂಸ್ಥಾನಗಳು, ಮೈಸೂರು ಒಡೆಯರು ಮತ್ತು ಅವರ ಕೊಡುಗೆಗಳು, ಕೆಳದಿ, ಚಿತ್ರದುರ್ಗ, ಯಲಹಂಕ, ಕೊಡಗು, ಕಿತ್ತೂರು, ತಮಿಳುನಾಡು ಮತ್ತು ಹೈದರಾಬಾದ್ ಕರ್ನಾಟಕ. ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟ. 23ನೇ ಪಾಯಿಂಟ್, ಕರ್ನಾಟಕದಲ್ಲಿ ಬ್ರಿಟಿಷರ ಆಳ್ವಿಕೆಯ ಪ್ರತಿರೋಧಗಳು. ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್, ದೋಂಡಿಯಾ ವಾಘ್, ಕಿತ್ತೂರಿನ ಬಂಡಾಯ, ವೀರರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಅಮರಸುಳ್ಳೆ ಬಂಡಾಯ, ಪಟ್ಟು ಬಸಪ್ಪ ದಂಗೆ, ಅಮರಸುಳ್ಯ ಬಂಡಾಯ, ಪಟ್ಟು ಬಸಪ್ಪನ ದಂಗೆ, ಸುರಪುರ ಮತ್ತು ಕೊಪ್ಪಳದ ಬಂಡಾಯ, ಹಲಗಲಿಯ ಬೇಡರ ದಂಗೆ. ನೆಕ್ಸ್ಟ್ 24ನೇ ಪಾಯಿಂಟ್, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು. ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜ, ಅಲಿಗರ ಚಳವಳಿ, ರಾಮಕೃಷ್ಣ ಮಿಷನ್, ಥಿಯೋಸಫಿಕಲ್ ಸೊಸೈಟಿ, ಶ್ರೀ ನಾರಾಯಣ ಗುರುಗಳು. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಕಾರಣಗಳು, ಹೋರಾಟ, ಸ್ಫೋಟ ಮತ್ತು ಹರಡುವಿಕೆ, ಪರಿಣಾಮಗಳು. ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಏನು ಕಾರಣ, ಹೋರಾಟ ಹೇಗೆ ಸ್ಫೋಟಗೊಂಡಿತು, ಅದರ ಪರಿಣಾಮ ಏನು ಅನ್ನೋದನ್ನು ಓದ್ಕೋಬೇಕು. ನೆಕ್ಸ್ಟ್ ಸ್ವಾತಂತ್ರ್ಯ ಹೋರಾಟ 1885ರಿಂದ 1919ರವರೆಗಿನ ಪ್ರಮುಖ ಘಟನೆಗಳು ಮತ್ತು ಬೆಳವಣಿಗೆ. ನೆಕ್ಸ್ಟ್ 1919ರಿಂದ 1947ರವರೆಗಿನ ಪ್ರಮುಖ ಘಟನೆಗಳು ಮತ್ತು ಬೆಳವಣಿಗೆ. ನೆಕ್ಸ್ಟ್ 27ನೇದು ಸ್ವಾತಂತ್ರ್ಯೋತ್ತರ ಭಾರತ. ಸ್ವಾತಂತ್ರ್ಯೋತ್ತರ ಭಾರತದ ಸಮಸ್ಯೆಗಳು, ಸರ್ಕಾರದ ರಚನೆ, ದೇಶೀಯ ಸಂಸ್ಥಾನಗಳ ವಿಲೀನ, ಭಾಷಾವಾರು ರಾಜ್ಯಗಳ ರಚನೆ. ನೆಕ್ಸ್ಟ್ 28ನೇದು ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು. ಚಾರಿತ್ರಿಕ ಹಿನ್ನೆಲೆ, ಪತ್ರಿಕೋದ್ಯಮ, ಸಾಹಿತ್ಯದ ಪಾತ್ರ, ಏಕೀಕರಣ ಚಳುವಳಿಯ ಹಂತಗಳು, ಏಕೀಕರಣೋತ್ತರ ಕರ್ನಾಟಕ, ಗಡಿ ವಿವಾದಗಳು. ಕರ್ನಾಟಕದ ಸಮಾಜಮುಖಿ ಚಳುವಳಿಗಳು, ಪರಿಸರ ಚಳುವಳಿ, ಮಹಿಳಾ ಚಳುವಳಿ, ರೈತ ಚಳುವಳಿ, ದಲಿತ ಚಳುವಳಿ, ಕನ್ನಡ ಕಾವಲು ಚಳುವಳಿ, ಗೋಕಾಕ್ ಚಳುವಳಿ. ನೆಕ್ಸ್ಟ್ 30ನೇ ಪಾಯಿಂಟ್, ಕರ್ನಾಟಕದ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ, ಭೂ ಸುಧಾರಣೆಗಳು, ಹಿಂದುಳಿದ ವರ್ಗಗಳ ಆಯೋಗಗಳು, ಪಂಚಾಯತ್ ರಾಜ್ ವ್ಯವಸ್ಥೆ. 31ನೇ ಪಾಯಿಂಟ್, ಕರ್ನಾಟಕದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ, ಸಮೂಹ ಮಾಧ್ಯಮಗಳು, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಕೃಷಿ ಮತ್ತು ಕೈಗಾರಿಕಾಭಿವೃದ್ಧಿ. 23ನೇ ಪಾಯಿಂಟ್, ಜಗತ್ತಿನ ಪ್ರಮುಖ ಘಟನೆಗಳು ಮತ್ತು ಪಾಶ್ಚಾತ್ಯ ರಿಲಿಜಿಯನ್ಗಳು. ಯಹೂದಿ ರಿಲಿಜಿಯನ್, ಪಾರ್ಸಿ ರಿಲಿಜಿಯನ್, ಕ್ರೈಸ್ತ ರಿಲಿಜಿಯನ್, ಇಸ್ಲಾಂ ರಿಲಿಜಿಯಸ್ ಯುದ್ಧಗಳು, ಮಂಗೋಲರು, ಅಟೋಮನ್ ಟರ್ಕ್. ಇತಿಹಾಸದ ಕಾಲಗಣನೆ. 33ನೇ ಪಾಯಿಂಟ್, ವಿಶ್ವ ಮತ್ತು ಯುರೋಪ್ ಇತಿಹಾಸದ ಪ್ರಮುಖ ಘಟನೆಗಳು, ಮಧ್ಯಯುಗದ ಯುರೋಪ್ ಅಂತ ಬರ್ತೀರಿ. ಪುನರುಜ್ಜೀವನ, ಧಾರ್ಮಿಕ ಸುಧಾರಣೆಗಳು. ನೆಕ್ಸ್ಟ್ ಭೌಗೋಳಿಕ ಅನ್ವೇಷಣೆಗಳು, ಕೈಗಾರಿಕಾ ಕ್ರಾಂತಿ, ಅಮೇರಿಕಾ ಸ್ವಾತಂತ್ರ್ಯ ಸಂಗ್ರಾಮ,
ಆಮೇಲೆ ಫ್ರಾನ್ಸ್ನ ಮಹಾಕ್ರಾಂತಿ, ಇಟಲಿ ಮತ್ತು ಜರ್ಮನಿಯ ಏಕೀಕರಣ, ಆಧುನಿಕ ಯುರೋಪ್ ಅಂತ ಬರುತ್ತೆ 34ನೇ ಪಾಯಿಂಟ್. ಇಲ್ಲಿ ಪುನರುಜ್ಜೀವನ, ಭೌಗೋಳಿಕ ಅನ್ವೇಷಣೆ, ಭೂಶೋಧನೆಗಳು, ರಿಲಿಜಿಯನ್ ಸುಧಾರಣೆ, ಪ್ರತಿ ಸುಧಾರಣೆಯ ಚಳುವಳಿ, ಕೈಗಾರಿಕಾ ಕ್ರಾಂತಿ. ನೆಕ್ಸ್ಟ್ 34ನೇ ಪಾಯಿಂಟ್ ಕ್ರಾಂತಿ ಮತ್ತು ರಾಷ್ಟ್ರ ಪ್ರಭುತ್ವಗಳ ಉದಯ, ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ, ಫ್ರಾನ್ಸ್ ಮಹಾಕ್ರಾಂತಿ, ಇಟಲಿಯ ಏಕೀಕರಣ, ಜರ್ಮನಿಯ ಏಕೀಕರಣ. 34ನೇ ಪಾಯಿಂಟ್ ಮಹಾಯುದ್ಧಗಳು ಮತ್ತು ಭಾರತದ ಪಾತ್ರ, ಪ್ರಥಮ ಮಹಾಯುದ್ಧ, ಸರ್ವಾಧಿಕಾರಿಗಳ ಉದಯ, ಎರಡನೇ ಮಹಾಯುದ್ಧ, ಮಹಾಯುದ್ಧಗಳಲ್ಲಿ ಭಾರತದ ಪಾತ್ರ. ಇದಿಷ್ಟು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಐತ್ರಿ. ನೆಕ್ಸ್ಟ್ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಸಿಲೆಬಸ್ ಐತ್ರಿ. ಭೂಗೋಳಶಾಸ್ತ್ರದೊಳಗೆ ಫಸ್ಟ್ ಚಾಪ್ಟರ್ ಗ್ಲೋಬ್ ಮತ್ತು ನಕಾಶೆಗಳು, ಮಾದರಿಯ ಗೋಳ ಗ್ಲೋಬ್, ಅರ್ಥ, ಲಕ್ಷಣಗಳು, ಉಪಯೋಗ, ನಕ್ಷೆಗಳು, ನಕಾಶೆಗಳು, ನಕಾಶೆಯ ವಿಧಗಳು, ನಕ್ಷೆಯ ಮೂಲಾಂಶಗಳು, ನಕಾಶೆಯ ಉಪಯೋಗ, ಭೌಗೋಳಿಕ ಸಂಕೇತಗಳು, ನಕಾಶೆಯನ್ನು ಓದುವುದು. ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಬರ್ತಾವೆ. ನೆಕ್ಸ್ಟ್ 2ನೇ ಪಾಯಿಂಟ್ ಭೂಮಿಯ ಸ್ವರೂಪ, ಪ್ರಮುಖ ಭೂಸ್ವರೂಪಗಳು, ಭೂಸ್ವರೂಪದ ವಿಧಗಳು, ಪ್ರಪಂಚದ ಪ್ರಮುಖ ಸ್ವಾಭಾವಿಕ ಪ್ರದೇಶಗಳು. 3ನೇ ಪಾಯಿಂಟ್ ಭೂಮಿ ನಮ್ಮ ಜೀವಂತ ಗ್ರಹ, ಭೂಮಿಯ ಗಾತ್ರ, ಭೂಭಾಗ ಮತ್ತು ಜಲರಾಶಿ, ಅಕ್ಷಾಂಶಗಳು ಮತ್ತು ರೇಖಾಂಶಗಳು, ಸ್ಥಾನಿಕ ವೇಳೆ, ಪ್ರಮಾಣ ವೇಳೆ, ವೇಳಾವಲಯಗಳು, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ. 4ನೇ ಪಾಯಿಂಟ್ ಶಿಲಾಗೋಳ, ಶಿಲಾಗೋಳದ ಅರ್ಥ, ಪ್ರಾಮುಖ್ಯತೆ, ಭೂಮಿಯ ಅಂತರಾಳದ ರಚನೆ ಮತ್ತು ಸಂಯೋಜನೆ, ಶಿಲೆಗಳು, ಭೂಕವಚಗಳು, ಶಕ್ತಿ ಮತ್ತು ಭೂಸವಕಳಿ. 5ನೇ ಪಾಯಿಂಟ್ ವಾಯುಗೋಳ, ವಾಯುಗೋಳದ ಅರ್ಥ ಮತ್ತು ಪ್ರಾಮುಖ್ಯತೆ, ವಾಯುಗೋಳದ ಸಂಯೋಜನೆ, ವಾಯುಮಂಡಲದ ರಚನೆ, ಹವಾಮಾನದ ಘಟಕಾಂಶಗಳು, ಉಷ್ಣಾಂಶ ವಲಯಗಳು, ವಾಯುಮಂಡಲದ ಒತ್ತಡ, ಮಾರುತಗಳು, ಆರ್ದ್ರತೆ, ಮೋಡಗಳು, ಮಳೆ, ಹವಾಮಾನ ಮತ್ತು ವಾಯುಗುಣ. 4ನೇ ಪಾಯಿಂಟ್ ಜಲಗೋಳ, ಈ ಜಲಗೋಳದೊಳಗೆ ಜಲರಾಶಿಯ ಹಂಚಿಕೆ, ಸಾಗರ ತಳದ ಭೂಸ್ವರೂಪಗಳು, ಸಾಗರದ ನೀರಿನ ಉಷ್ಣಾಂಶ ಮತ್ತು ಲವಣತೆ, ಸಾರತೆ, ಪ್ರವಾಹಗಳು, ಉಬ್ಬರವಿಳಿತಗಳು. ನೆಕ್ಸ್ಟ್ ಸಾಗರಗಳ ಸಂರಕ್ಷಣೆ ಅಂತ ಬರುತ್ತೆ. ಅದಾದಮೇಲೆ ಜೀವಗೋಳ ಅಂತ ಬರ್ತ್ರಿ. ಈ ಜೀವಗೋಳದ ಅರ್ಥ, ಜೀವ ಪರಿಸರ ಶಾಸ್ತ್ರ, ಪರಿಸರ ಮಾಲಿನ್ಯದ ವಿಧಗಳು, ಜಾಗತಿಕ ತಾಪಮಾನ, ಹಸಿರುಮನೆಯ ಪರಿಣಾಮ, ಓಜೋನ್ ಪದರದ ಕ್ಷೀಣತೆ, ಆಮ್ಲೀಯ ಮಳೆ, ಜೀವ ವೈವಿಧ್ಯತೆ. ನೆಕ್ಸ್ಟ್ 8ನೇ ಪಾಯಿಂಟ್ ನಮ್ಮ ರಾಜ್ಯ ಕರ್ನಾಟಕ, ಪ್ರಾಕೃತಿಕ ವಿಭಾಗಗಳು, ನಮ್ಮ ಕರ್ನಾಟಕ ರಾಜ್ಯದ ಪ್ರಾಕೃತಿಕ ವಿಭಾಗಗಳು, ಹೆಸರಿನ ಹಿನ್ನೆಲೆ, ಭೌಗೋಳಿಕ ಸ್ಥಾನ, ವಿಸ್ತೀರ್ಣ, ಪ್ರಾಕೃತಿಕ ವಿಭಾಗಗಳು. 9ನೇ ಪಾಯಿಂಟ್ ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯತೆ, ಕರ್ನಾಟಕದ ವಾಯುಗುಣ, ವಾಯುಗುಣದ ಋತುಗಳು, ಕರ್ನಾಟಕದ ಮಣ್ಣುಗಳು, ಸ್ವಾಭಾವಿಕ ಸಸ್ಯವರ್ಗ, ಅರಣ್ಯಗಳ ಹಂಚಿಕೆ, ಪ್ರಾಣಿ ಸಂಪತ್ತು. ನೆಕ್ಸ್ಟ್ ಪಾಯಿಂಟ್ 10ನೇದ್ದು ಕರ್ನಾಟಕದ ಜಲ ಸಂಪನ್ಮೂಲಗಳು, ಕರ್ನಾಟಕದ ನದಿಗಳು, ಕರ್ನಾಟಕದ ನೀರಾವರಿ, ಜಲ ವಿದ್ಯುತ್ ಶಕ್ತಿ. 11ನೇ ಪಾಯಿಂಟ್ ಕರ್ನಾಟಕದ ಭೂ ಸಂಪತ್ತು, ಭೂ ಬಳಕೆ, ಕರ್ನಾಟಕದ ಭೂ ಬಳಕೆಯ ಮಾದರಿಗಳು, ವ್ಯವಸಾಯ, ಕರ್ನಾಟಕದ ಪ್ರಮುಖ ಬೆಳೆಗಳು. ನೆಕ್ಸ್ಟ್ 12ನೇ ಪಾಯಿಂಟ್ ಕರ್ನಾಟಕದ ಖನಿಜ ಸಂಪನ್ಮೂಲ, ಕರ್ನಾಟಕದಲ್ಲಿ ದೊರೆಯುವ ಖನಿಜಗಳ ಪರಿಚಯ ಮತ್ತು ಅವುಗಳ ಪ್ರಾಮುಖ್ಯತೆ, ಕರ್ನಾಟಕದ ಪ್ರಮುಖ ಖನಿಜಗಳ ಹಂಚಿಕೆ ಮತ್ತು ಉತ್ಪಾದನೆ. ಕರ್ನಾಟಕದಲ್ಲಿ ಸಾರಿಗೆ ವ್ಯವಸ್ಥೆ, ರಸ್ತೆ ಸಾರಿಗೆ, ರೈಲು ಸಾರಿಗೆ, ವಾಯು ಸಾರಿಗೆ, ಜಲ ಸಾರಿಗೆ. ಕರ್ನಾಟಕದ ಕೈಗಾರಿಕೆಗಳು, ಕರ್ನಾಟಕದ ಕೈಗಾರಿಕೆಗಳ ಮಹತ್ವ, ಕರ್ನಾಟಕದ ಪ್ರಮುಖ ಕೈಗಾರಿಕಾ ವಲಯಗಳು, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳ ಹಂಚಿಕೆ ಮತ್ತು ಉತ್ಪಾದನೆ, ಹತ್ತಿ, ಬಟ್ಟೆ, ಸಕ್ಕರೆ, ಸಿಮೆಂಟ್, ಕಾಗದ ಕೈಗಾರಿಕೆಗಳು. ಬೆಂಗಳೂರು ಭಾರತದ ಪ್ರಮುಖ ಮಾಹಿತಿ ತಂತ್ರಜ್ಞಾನ ಕೈಗಾರಿಕಾ ಕೇಂದ್ರ ಅಂತ ಇವೆಲ್ಲ ಪಾಯಿಂಟ್ಸ್ ಅದಾವ್ರಿ. ನೆಕ್ಸ್ಟ್ ಕರ್ನಾಟಕದ ಪ್ರಮುಖ ಪ್ರವಾಸಿ ಕೇಂದ್ರಗಳ ಮೇಲೆ ಕ್ವಶನ್ ಬರ್ತೈತಿ. ಕರ್ನಾಟಕದ ಗಿರಿಧಾಮಗಳು, ಕರ್ನಾಟಕದ ಜಲಪಾತಗಳು, ಕರ್ನಾಟಕದ ವನ್ಯಜೀವಿ ಧಾಮಗಳು, ಐತಿಹಾಸಿಕ ಸ್ಥಳಗಳು, ಚಾರಿತ್ರಿಕ ಸ್ಥಳಗಳು, ಯಾತ್ರಾ ಸ್ಥಳಗಳು, ಕರ್ನಾಟಕದ ಕೋಟೆಗಳು. ನೆಕ್ಸ್ಟ್ ಭಾರತ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳು, ಪ್ರಪಂಚದಲ್ಲಿ ಭಾರತದ ಸ್ಥಾನ, ಗಾತ್ರ, ಭಾರತದ ಸ್ಥಾನ, ಭೂಮೇರೆಗಳು ಮತ್ತು ನೆರೆಯ ರಾಷ್ಟ್ರಗಳು, ನೆರೆಹೊರೆಯ ರಾಷ್ಟ್ರಗಳು, ಪ್ರಾಕೃತಿಕ ವಿಭಾಗಗಳು. ನೆಕ್ಸ್ಟ್ ಭಾರತದ ಋತುಗಳು, ಭಾರತ ದೇಶದಲ್ಲಿ ಯಾವೆಲ್ಲ ಋತುಗಳು ಬರ್ತಾವ್ರಿ? ಭಾರತದ ವಾಯುಗುಣದ ಪ್ರಮುಖ ಲಕ್ಷಣಗಳು, ಭಾರತದ ಋತುಗಳು, ವಾಯುಗುಣದ ಪರಿಸ್ಥಿತಿಗಳು, ಭಾರತದ ಋತುಕಾಲಿಕ ಮಳೆಯ ಹಂಚಿಕೆ ಮತ್ತು ಪರಿಣಾಮಗಳು. 18ನೇ ಪಾಯಿಂಟ್ ಭಾರತದ ಮಣ್ಣುಗಳು, ಭಾರತದಲ್ಲಿ ಮಣ್ಣಿನ ವಿಧಗಳು ಮತ್ತು ಹಂಚಿಕೆ,
ಮಣ್ಣಿನ ಸವೆತ ಹಾಗೂ ಸವೆತಕ್ಕೆ ಕಾರಣಗಳು, ಮಣ್ಣಿನ ಸವೆತದ ಪರಿಣಾಮಗಳು, ಮಣ್ಣಿನ ಸಂರಕ್ಷಣೆಯ ನಿರ್ವಹಣೆ. ನೆಕ್ಸ್ಟ್ ಭಾರತದ ಅರಣ್ಯಗಳು ಅಂತ ಬರ್ತ್ರಿ. ಭಾರತದ ಅರಣ್ಯದ ವಿಧಗಳು, ಹಂಚಿಕೆ, ಅರಣ್ಯಗಳ ಸಂರಕ್ಷಣೆ, ಸಂರಕ್ಷಣಾ ವಿಧಾನಗಳು, ವನ್ಯಜೀವಿ ಧಾಮಗಳು, ರಾಷ್ಟ್ರೀಯ ಉದ್ಯಾನವನಗಳು, ಜೈವಿಕ ಸಂರಕ್ಷಣಾ ವಲಯಗಳು. ನೆಕ್ಸ್ಟ್ ಪಾಯಿಂಟ್ ಭಾರತದ ಜಲ ಸಂಪನ್ಮೂಲ ಅಂತ ಬರ್ತ್ರಿ. ಈ ಭಾರತದ ಜಲ ಸಂಪನ್ಮೂಲದೊಳಗೆ ನೀರಾವರಿಯ ಮಹತ್ವ, ನೀರಾವರಿಯ ವಿಧಗಳು, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು, ಭಾರತದ ಪ್ರಮುಖ ವಿದ್ಯುತ್ ಶಕ್ತಿ ಯೋಜನೆಗಳು, ರಾಷ್ಟ್ರೀಯ ವಿದ್ಯುತ್ ಜಾಲ, ಮಳೆ ನೀರಿನ ಸಂಗ್ರಹ. 21ನೇ ಪಾಯಿಂಟು ಭಾರತದ ಭೂಬಳಕೆ ಮತ್ತು ಕೃಷಿ. ಭೂಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು, ಭೂಬಳಕೆಯ ಪ್ರಕಾರಗಳು, ವ್ಯವಸಾಯದ ಅರ್ಥ ಮತ್ತು ಪ್ರಾಮುಖ್ಯತೆ, ವ್ಯವಸಾಯದ ಪ್ರಾಮುಖ್ಯತೆ, ವ್ಯವಸಾಯದ ವಿಧಗಳು, ಬೆಳೆಗಳ ಹಂಚಿಕೆ, ಬೆಳೆಯ ಮಾದರಿಗಳು, ನಿರ್ಧರಿಸುವ ಅಂಶಗಳು, ಬೆಳೆಯ ಋತುಗಳು ಅಥವಾ ವ್ಯವಸಾಯದ ಅವಧಿಗಳು, ಆಹಾರ ಬೆಳೆಗಳು, ವಾಣಿಜ್ಯ ಬೆಳೆಗಳು, ನಾರಿನ ಬೆಳೆಗಳು, ಪಾನೀಯ ಬೆಳೆಗಳು, ತೋಟಗಾರಿಕಾ ಬೆಳೆಗಳು, ಪುಷ್ಪ ಬೇಸಾಯ. ಇದಿಷ್ಟು ಭಾರತದ ಪ್ರಮುಖ ಬೆಳೆಗಳಾಗ್ತಾವ್ರಿ. ನೆಕ್ಸ್ಟ್ 22ನೇ ಪಾಯಿಂಟ್ ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು. ಭಾರತದಲ್ಲಿ ದೊರೆಯುವ ಖನಿಜಗಳ ಪರಿಚಯ ಮತ್ತು ಅವುಗಳ ಪ್ರಾಮುಖ್ಯತೆ, ಭಾರತದ ಪ್ರಮುಖ ಖನಿಜಗಳ ಹಂಚಿಕೆ ಮತ್ತು ಉತ್ಪಾದನೆ, ಅಸಾಂಪ್ರದಾಯಿಕ ಶಕ್ತಿಯ ಮೂಲಗಳು ಮತ್ತು ಸೌರಶಕ್ತಿ, ಪವನಶಕ್ತಿ ಅವಶ್ಯಕತೆ, ಶಕ್ತಿ ಸಂಪನ್ಮೂಲಗಳ ಕೊರತೆ ಮತ್ತು ಸಂರಕ್ಷಣೆ ಮತ್ತು ಪರಿಹಾರಗಳು, ಶಕ್ತಿ ಸಂಪನ್ಮೂಲಗಳ ಕೊರತೆಯ ಕಾರಣಗಳು. 23ನೇ ಪಾಯಿಂಟ್ ಭಾರತದ ಸಾರಿಗೆ ಹಾಗೂ ಸಂಪರ್ಕ. ಸಾರಿಗೆಯ ವಿಧಗಳು, ರಸ್ತೆ ಸಾರಿಗೆ, ತೊಡಕುಗಳು, ಪ್ರಮುಖ ಬಂದರುಗಳು, ಪ್ರಮುಖ ವಿಮಾನ ನಿಲ್ದಾಣಗಳು, ಸಂಪರ್ಕದ ವಿಧಗಳು, ಸಂಪರ್ಕದ ಪ್ರಾಮುಖ್ಯತೆ, ಭೌಗೋಳಿಕ ಮಾಹಿತಿ ವ್ಯವಸ್ಥೆ, ಗ್ಲೋಬ್ ಪೊಸಿಷನಿಂಗ್ ಸಿಸ್ಟಮ್, ದೂರ ಸಂವೇದಿ ತಂತ್ರಜ್ಞಾನ. 24ನೇ ಪಾಯಿಂಟ್ ಭಾರತದ ಪ್ರಮುಖ ಕೈಗಾರಿಕೆಗಳು. ಭಾರತದ ಕೈಗಾರಿಕೆಗಳ ಮಹತ್ವ, ಪ್ರಮುಖ ಕೈಗಾರಿಕೆಗಳ ಪ್ರದೇಶಗಳು, ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು, ವಿವಿಧ ಕೈಗಾರಿಕೆಗಳ ಪರಿಚಯ, ಜ್ಞಾನಾಧಾರಿತ ಕೈಗಾರಿಕೆಗಳು, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಉನ್ನತ ತಂತ್ರಜ್ಞಾನ. 25ನೇ ಪಾಯಿಂಟು ನೈಸರ್ಗಿಕ ವಿಕೋಪಗಳು, ಚಂಡಮಾರುತಗಳು, ಪ್ರವಾಹಗಳು, ಭೂಕುಸಿತ, ಕಡಲ ಕೊರೆತ, ಭೂಕಂಪಗಳು, ಕಾರಣಗಳು, ಪರಿಣಾಮಗಳು, ಮುನ್ನೆಚ್ಚರಿಕೆಯ ಕ್ರಮಗಳು. 25ನೇ ಪಾಯಿಂಟು ಏಷ್ಯಾ ಖಂಡ. ನಮ್ಮ ಏಷ್ಯಾ ಖಂಡದ ಸ್ಥಾನ, ವಿಸ್ತೀರ್ಣ, ಭೌಗೋಳಿಕ ಸನ್ನಿವೇಶ, ಏಷ್ಯಾದ ಪ್ರಾದೇಶಿಕ ವಿಭಾಗಗಳು, ಪ್ರಾಕೃತಿಕ ಲಕ್ಷಣಗಳು, ಪ್ರಮುಖ ನದಿಗಳು ಮತ್ತು ವ್ಯವಸಾಯ, ವಾಯುಗುಣ ಮತ್ತು ಸ್ವಾಭಾವಿಕ ಸಸ್ಯವರ್ಗ, ಪ್ರಮುಖ ಖನಿಜಗಳು, ಪ್ರಮುಖ ಕೈಗಾರಿಕಾ ಪ್ರದೇಶಗಳು, ಏಷ್ಯಾದ ಜನಸಂಖ್ಯೆ. ನೆಕ್ಸ್ಟ್ ಪಾಯಿಂಟ್ ಯುರೋಪ್ ಖಂಡ. ಸ್ಥಾನ, ವಿಸ್ತೀರ್ಣ, ಭೌಗೋಳಿಕ ಸನ್ನಿವೇಶ, ಪ್ರಾಕೃತಿಕ ಲಕ್ಷಣಗಳು, ವಾಯುಗುಣ ಪ್ರದೇಶಗಳು ಮತ್ತು ಸ್ವಾಭಾವಿಕ ಸಸ್ಯವರ್ಗ, ವ್ಯವಸಾಯ, ಹೈನುಗಾರಿಕೆ, ಮೀನುಗಾರಿಕೆ, ಖನಿಜಗಳು, ಪ್ರಮುಖ ಕೈಗಾರಿಕೆಗಳು, ಯುರೋಪಿನ ಪ್ರಮುಖ ಕೈಗಾರಿಕಾ ಪ್ರದೇಶಗಳು, ಜನಸಂಖ್ಯೆ. ನೆಕ್ಸ್ಟ್ ಆಫ್ರಿಕಾ ಖಂಡ. ಈ ಆಫ್ರಿಕಾ ಖಂಡದ ಸ್ಥಾನ, ವಿಸ್ತೀರ್ಣ, ಭೌಗೋಳಿಕ ಸನ್ನಿವೇಶ, ಪ್ರಾಕೃತಿಕ ಲಕ್ಷಣ, ಜಲಸಂಪನ್ಮೂಲಗಳು, ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ ಮತ್ತು ಪ್ರಾಣಿ ಸಂಪತ್ತು, ಸ್ವಾಭಾವಿಕ ಸಸ್ಯವರ್ಗ, ಪ್ರಾಣಿ ಸಂಪತ್ತು, ವ್ಯವಸಾಯ ಮತ್ತು ಕೈಗಾರಿಕೆಗಳ, ಬೆಲೆ ಬಾಳುವ ಖನಿಜಗಳು, ಜನಸಂಖ್ಯೆ, ಬೆಳವಣಿಗೆಯ ಹಂಚಿಕೆ ಹಾಗೂ ಸಾಂದ್ರತೆ. ನೆಕ್ಸ್ಟ್ ಉತ್ತರ ಅಮೇರಿಕಾ. ಉತ್ತರ ಅಮೇರಿಕದ ನೆಲೆ, ಸ್ಥಾನ, ವಿಸ್ತೀರ್ಣ, ಪ್ರಾಕೃತಿಕ ವಿಭಾಗಗಳು, ನದಿಗಳು ಮತ್ತು ದೊಡ್ಡ ಸರೋವರಗಳು, ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ, ಕೃಷಿ, ಪ್ರಮುಖ ಖನಿಜಗಳು ಮತ್ತು ಕೈಗಾರಿಕೆಗಳು, ಜನಸಂಖ್ಯೆ. ನೆಕ್ಸ್ಟ್ ದಕ್ಷಿಣ ಅಮೇರಿಕಾ. ನೆಲೆ, ವಿಸ್ತೀರ್ಣ, ಭೌಗೋಳಿಕ ಅಂಶಗಳು, ಮೇಲ್ಮೈ ಲಕ್ಷಣ, ನದಿ, ಸರೋವರಗಳು, ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ, ವನ್ಯಜೀವಿಗಳು, ಕೃಷಿ ಮತ್ತು ಪ್ರಾಣಿ ಸಾಕಾಣಿಕೆ, ಜನಸಂಖ್ಯೆ. 31ನೇ ಪಾಯಿಂಟ್ ಆಸ್ಟ್ರೇಲಿಯಾ. ಸ್ಥಾನ, ವಿಸ್ತೀರ್ಣ ಮತ್ತು ಭೌಗೋಳಿಕ ಸನ್ನಿವೇಶ, ಪ್ರಾಕೃತಿಕ ವಿಭಾಗಗಳು, ನದಿಗಳು, ವ್ಯವಸ್ಥೆ, ವಾಯುಗುಣ ಮತ್ತು ಸ್ವಾಭಾವಿಕ ಸಸ್ಯವರ್ಗ, ಪ್ರಾಣಿ ಸಂಪತ್ತು, ವ್ಯವಸಾಯ ಮತ್ತು ಪಶುಸಂಗೋಪನೆ, ಖನಿಜ ಮತ್ತು ಕೈಗಾರಿಕೆಗಳು, ಜನಸಂಖ್ಯೆ. 32ನೇದು ಅಂಟಾರ್ಟಿಕಾ. ಸ್ಥಾನ, ವಿಸ್ತೀರ್ಣ ಮತ್ತು ಭೌಗೋಳಿಕ ಸನ್ನಿವೇಶ, ಮೇಲ್ಮೈ ಲಕ್ಷಣ, ಸಸ್ಯ, ಪ್ರಾಣಿ ಸಂಪತ್ತು, ಅಂಟಾರ್ಟಿಕಾ ಯಾನ, ಅಂಟಾರ್ಟಿಕಾ ಒಪ್ಪಂದ, ಪ್ರಮುಖ ಸಂಶೋಧನಾ ಕೇಂದ್ರಗಳು. ನೆಕ್ಸ್ಟ್ ಪೌರನೀತಿ ಅಥವಾ ರಾಜ್ಯಶಾಸ್ತ್ರ.
ಮೊದಲನೇ ಅಧ್ಯಾಯ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ. ರಾಜ್ಯಶಾಸ್ತ್ರದ ಅರ್ಥ, ಪ್ರಾಮುಖ್ಯತೆ, ರಾಜ್ಯಶಾಸ್ತ್ರದ ಪ್ರಮುಖ ಚಿಂತಕರು. ಎರಡನೇ ಪಾಯಿಂಟು ಪೌರ ಮತ್ತು ಪೌರತ್ವ. ಪೌರ ಮತ್ತು ಪೌರತ್ವದ ಅರ್ಥ, ಪೌರರ ಹಕ್ಕುಗಳು ಮತ್ತು ಕರ್ತವ್ಯಗಳು, ಪೌರ ಮತ್ತು ವಿದೇಶಿಯರ ನಡುವಿನ ವ್ಯತ್ಯಾಸಗಳು, ಪೌರತ್ವ ಪಡೆಯುವ ಮತ್ತು ಕಳೆದುಕೊಳ್ಳುವ ವಿಧಾನಗಳು, ಪೌರತ್ವ ಕಾಯ್ದೆ 1955. ನೆಕ್ಸ್ಟ್ ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದ ಅರ್ಥ ಮತ್ತು ಮಹತ್ವ, ಪ್ರಜಾಪ್ರಭುತ್ವದ ವಿಧಗಳು, ಪ್ರಜಾಪ್ರಭುತ್ವದ ಲಕ್ಷಣಗಳು, ಪ್ರಜಾಪ್ರಭುತ್ವದ ಸವಾಲುಗಳು, ಪ್ರಜಾಪ್ರಭುತ್ವದ ಅನುಕೂಲ ಮತ್ತು ಅನಾನುಕೂಲಗಳು, ವಿವಿಧ ರೂಪದ ಸರ್ಕಾರಗಳು, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ, ಚುನಾವಣೆಗಳು. ನಾಲ್ಕನೇ ಪಾಯಿಂಟು ಭಾರತದ ಸಂವಿಧಾನ. ಸಂವಿಧಾನದ ರಚನಾ ಸಮಿತಿ, ಸಂವಿಧಾನದ ಪ್ರಸ್ತಾವನೆ, ಸಂವಿಧಾನದ ಲಕ್ಷಣಗಳು, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಕೇಂದ್ರ ಸರ್ಕಾರ. ಕೇಂದ್ರ ಶಾಸಕಾಂಗ ರಚನೆ, ಕೇಂದ್ರ ಕಾರ್ಯಾಂಗ, ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಮಂತ್ರಿಮಂಡಲ ಕಾರ್ಯಗಳು. ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ರಚನೆ, ರಾಜ್ಯ ಶಾಸಕಾಂಗದ ರಚನೆ, ರಾಜ್ಯ ಕಾರ್ಯಾಂಗದ ರಚನೆ ಮತ್ತು ಅಧಿಕಾರ ಕಾರ್ಯಗಳು. ನ್ಯಾಯಾಂಗ. ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಕಾರ್ಯಗಳು, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅರ್ಹತೆಗಳು ಮತ್ತು ಅಧಿಕಾರದ ಅವಧಿ, ಉಚ್ಚ ನ್ಯಾಯಾಲಯದ ಅಧಿಕಾರ ಕಾರ್ಯಗಳು, ಅಧೀನ ನ್ಯಾಯಾಲಯಗಳು, ಕಂದಾಯ ನ್ಯಾಯಾಲಯಗಳು. ಚುನಾವಣಾ ವ್ಯವಸ್ಥೆ. ಚುನಾವಣಾ ಆಯೋಗದ ರಚನೆ, ಚುನಾವಣಾ ವ್ಯವಸ್ಥೆಯ ಪ್ರಕ್ರಿಯೆ, ವಯಸ್ಕ ಮತದಾನ ಪದ್ಧತಿ, ರಾಜಕೀಯ ಪಕ್ಷಗಳು, ಮಾಧ್ಯಮ ಮತ್ತು ಪ್ರಜಾಪ್ರಭುತ್ವ, ಸಮ್ಮಿಶ್ರ ಸರ್ಕಾರ. 9ನೇ ಪಾಯಿಂಟು ಸ್ಥಳೀಯ ಸ್ವಯಂ ಸರ್ಕಾರ. ಸ್ಥಳೀಯ ಸ್ವಯಂ ಸರ್ಕಾರದ ರಚನೆ, ಹಿನ್ನೆಲೆ, ಸ್ಥಳೀಯ ಸ್ವಯಂ ಸರ್ಕಾರದ ಉದ್ದೇಶ ಮತ್ತು ಕಾರ್ಯಗಳು, ವಿವಿಧ ಸ್ಥಳೀಯ ಸಂಸ್ಥೆಗಳ ರಚನೆ ಮತ್ತು ಕಾರ್ಯಗಳು, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಪಟ್ಟಣ ಪಂಚಾಯತ್, ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಮಹಾನಗರ ಪಾಲಿಕೆ. 10ನೇ ಪಾಯಿಂಟು ದೇಶದ ರಕ್ಷಣೆ ಮತ್ತು ರಕ್ಷಣಾ ಪಡೆಗಳು. ನಮ್ಮ ಸೇನಾ ಪಡೆಗಳ ರಚನೆ, ಸೇನಾ ಪಡೆಯ ವಿಧಗಳು ಮತ್ತು ಕಾರ್ಯಗಳು, ಸೇನಾ ಕ್ಷೇತ್ರದ ಅಭಿವೃದ್ಧಿ, ಎರಡನೇ ಸಾಲಿನ ರಕ್ಷಣಾ ವ್ಯವಸ್ಥೆ ರಚನೆ ಮತ್ತು ಕಾರ್ಯಗಳು. 11ನೇ ಪಾಯಿಂಟು ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ರಾಷ್ಟ್ರೀಯ ಚಿಹ್ನೆಗಳು. ರಾಷ್ಟ್ರೀಯ ಭಾವೈಕ್ಯತೆಯ ಅರ್ಥ ಮತ್ತು ಮಹತ್ವ, ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸುವ ಅಂಶಗಳು, ರಾಷ್ಟ್ರೀಯ ಚಿಹ್ನೆಗಳು ಮತ್ತು ಮಹತ್ವ, ರಾಷ್ಟ್ರೀಯ ಹಬ್ಬಗಳು ಮತ್ತು ಮಹತ್ವ. 12ನೇ ಪಾಯಿಂಟು ಭಾರತಕ್ಕಿರುವ ಸವಾಲುಗಳು ಮತ್ತು ಅವುಗಳ ಪರಿಹಾರೋಪಾಯಗಳು. ಈಗ ಭಾರತ ದೇಶಕ್ಕೆ ಏನೆಲ್ಲ ಸವಾಲುಗಳದವು, ಅವುಗಳನ್ನ ಹೇಗೆ ಪರಿಹಾರ ಮಾಡಬೇಕು? ಕೋಮುವಾದ, ಅನಕ್ಷರತೆ, ಮಹಿಳೆಯರ ಸ್ಥಾನಮಾನ, ಬಡತನ, ಪ್ರಾದೇಶಿಕತೆ, ಲಾಭಕೋರತನ, ಭ್ರಷ್ಟಾಚಾರ, ಕಳ್ಳ ಸಾಗಾಣಿಕೆ, ಜನಸಂಖ್ಯಾ ಹೆಚ್ಚಳ, ಇವುಗಳಿಗೆ ಕಾರಣ ಮತ್ತು ಪರಿಹಾರ ಕ್ರಮಗಳು. ನೆಕ್ಸ್ಟ್ ಒನ್, ಅನ್ಯ ದೇಶಗಳೊಂದಿಗೆ ಭಾರತದ ಸಂಬಂಧ ಮತ್ತು ಭಾರತ ಹಾಗೂ ನೆರೆಯ ದೇಶಗಳು. ಬೇರೆ ಬೇರೆ ದೇಶದೊಂದಿಗೆ ಭಾರತ ಯಾವ ರೀತಿಯ ಸಂಬಂಧಗಳನ್ನು ಹೊಂದೈತಿ? ಭಾರತ ಪಾಕಿಸ್ತಾನ, ಭಾರತ ಚೀನಾ, ಭಾರತ ಬಾಂಗ್ಲಾ, ಭಾರತ ಭೂತಾನ್, ಭಾರತ ನೇಪಾಳ, ಭಾರತ ಭೂತಾನ್, 2 ಸಲ ಭೂತಾನ್ ಕೊಟ್ಟಾರ ನೋಡ್ರಿ, 1 ಸಲ ಇರ್ಬೇಕದು. ಭಾರತ ಶ್ರೀಲಂಕಾ, ಭಾರತ ಅಮೇರಿಕ, ಭಾರತ ರಷ್ಯಾ, ಇವುಗಳ ಸಂಬಂಧ. 14ನೇ ಪಾಯಿಂಟು ಜಾಗತಿಕ ಸವಾಲುಗಳು ಮತ್ತು ಭಾರತದ ಪಾತ್ರ. ಮಾನವ ಹಕ್ಕುಗಳ ನಿರಾಕರಣೆ, ಶಸ್ತ್ರಾಸ್ತ್ರಗಳ ಪೈಪೋಟಿ, ಆರ್ಥಿಕ ಅಸಮಾನತೆ, ಭಯೋತ್ಪಾದನೆ. 15ನೇ ಪಾಯಿಂಟು ಜಾಗತಿಕ ಸಂಸ್ಥೆಗಳು ಮತ್ತು ವಿಶ್ವಸಂಸ್ಥೆ. ವಿಶ್ವಸಂಸ್ಥೆ ರಚನೆ, ಉದ್ದೇಶ ಹಾಗೂ ಅಂಗಸಂಸ್ಥೆಗಳು, ವಿಶ್ವಸಂಸ್ಥೆಯ ಆಶ್ರಯದ ಸಂಘ ಸಂಸ್ಥೆಗಳು ಮತ್ತು ಅವುಗಳ ಕೊಡುಗೆಗಳು, ಪ್ರಾದೇಶಿಕ ಸಹಕಾರ ಸಂಸ್ಥೆಗಳು, ಕಾಮನ್ವೆಲ್ತ್ ರಾಷ್ಟ್ರಗಳು, ಸಾರ್ಕ್, ಯುರೋಪಿನ ಯೂನಿಯನ್, ಆಸಿಯನ್, ಆಫ್ರಿಕನ್ ಒಕ್ಕೂಟ, ಭಾರತ ಮತ್ತು ವಿಶ್ವಸಂಸ್ಥೆ. ಸಮಾಜಶಾಸ್ತ್ರ. ಮಾನವ ಮತ್ತು ಸಮಾಜ, ಮಾನವ ಸಂಘಜೀವಿ, ಆರಂಭಿಕ ಸಮಾಜಶಾಸ್ತ್ರಜ್ಞರು ಮತ್ತು ಕೊಡುಗೆಗಳು, ಸಾಮಾಜೀಕರಣದ ಅರ್ಥ ಮತ್ತು ಮಹತ್ವ, ಮಾನವ ಮತ್ತು ಸಂಸ್ಕೃತಿ, ಸಂಸ್ಕೃತಿಯ ಅರ್ಥ ಮಹತ್ವ, ಸಂಸ್ಕೃತಿಯ ಲಕ್ಷಣಗಳು, ಸಾಂಸ್ಕೃತಿಕ ವೈವಿಧ್ಯತೆ, ಆಚಾರ ವಿಚಾರಗಳು. ದಿನನಿತ್ಯದ ಜೀವನದಲ್ಲಿ ಸಮಾಜಶಾಸ್ತ್ರ, ದೈನಂದಿನ ಜೀವನದಲ್ಲಿ ಸಮಾಜಶಾಸ್ತ್ರ, ವೈಯಕ್ತಿಕ ಆಂಗಿಕ ಭಾಷೆ ಮತ್ತು ಸಂಭಾಷಣೆಗಳು, ಪಾತ್ರ ಪ್ರಜ್ಞೆ, ಸಮಾಜದ ಪ್ರಕಾರಗಳು, ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜಗಳು, ಪಶುಪಾಲನಾ ಸಮಾಜಗಳು, ಕೃಷಿ ಸಮಾಜ, ಕೈಗಾರಿಕಾ ಸಮಾಜ. ಕುಟುಂಬ, ಕುಟುಂಬದ ಅರ್ಥ ಮತ್ತು ಲಕ್ಷಣಗಳು, ಕುಟುಂಬದ ಪ್ರಕಾರಗಳು, ಕೇಂದ್ರ ಕುಟುಂಬದ ಲಕ್ಷಣಗಳು, ಅವಿಭಕ್ತ ಕುಟುಂಬ. ಸಾಮಾಜೀಕರಣ ಮತ್ತು ಕುಟುಂಬದ ಸಂಬಂಧ. ಸಾಮಾಜೀಕರಣದ ಅರ್ಥ ಮತ್ತು ಮಹತ್ವ, ಸಾಮಾಜೀಕರಣದ ನಿಯೋಗಗಳು, ಲಿಂಗ ಮತ್ತು ಸಾಮಾಜೀಕರಣ. ಸಮುದಾಯ, ಸಮುದಾಯದ ಅರ್ಥ ಮತ್ತು ಲಕ್ಷಣಗಳು, ನಗರ ಸಮುದಾಯ, ಗ್ರಾಮ ಸಮುದಾಯ, ಬುಡಕಟ್ಟು ಸಮುದಾಯ.
ಸಾಮಾಜಿಕ ಸ್ತರ ವಿನ್ಯಾಸ. ಸಾಮಾಜಿಕ ಸ್ತರ ವಿನ್ಯಾಸದ ಅರ್ಥ ಮತ್ತು ಲಕ್ಷಣಗಳು. ಪೂರ್ವಗ್ರಹದ ಅರ್ಥ ಮತ್ತು ಸ್ವರೂಪ. ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು. ಅಸ್ಪೃಶ್ಯತಾ ನಿವಾರಣಾ ಕಾರ್ಯಕ್ರಮಗಳು. ದುಡಿಮೆ ಮತ್ತು ಆರ್ಥಿಕ ಜೀವನ. ಶ್ರಮ ವಿಭಜನೆ ಮತ್ತು ವರ್ಗಗಳು. ದುಡಿಮೆಯಲ್ಲಿನ ತಾರತಮ್ಯ. ಕೂಲಿ ಸಹಿತ ಮತ್ತು ಕೂಲಿ ರಹಿತ ದುಡಿಮೆ. ನಿರುದ್ಯೋಗದ ಅರ್ಥ, ಕಾರಣಗಳು ಮತ್ತು ಪರಿಹಾರೋಪಾಯಗಳು. ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರು. 10ನೇ ಪಾಯಿಂಟು ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು. ಜನಮಂದೆಯ ಅರ್ಥ ಮತ್ತು ಸ್ವರೂಪ, ನಿಯಂತ್ರಣ ಕ್ರಮ. ದೋಂಬಿಯ ಅರ್ಥ, ಸ್ವರೂಪ, ನಿಯಂತ್ರಣ ಕ್ರಮ. ಪರಿಸರ ಚಳುವಳಿಗಳು. ಮಹಿಳೆಯರ ಸ್ವಸಹಾಯ ಸಮೂಹಗಳು. ಸಾಮಾಜಿಕ ಸವಾಲುಗಳು. ಬಾಲಕಾರ್ಮಿಕ, ಬಾಲ್ಯ ವಿವಾಹ, ಸ್ತ್ರೀಯರ ಮೇಲಿನ ಹಿಂಸಾಚಾರ, ಕಾರಣಗಳು ಮತ್ತು ಪರಿಹಾರ ಕ್ರಮಗಳು. ನೆಕ್ಸ್ಟ್ ಒನ್ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ. ಅರ್ಥಶಾಸ್ತ್ರದ ಅರ್ಥ, ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ. ಆರ್ಥಿಕ ಚಟುವಟಿಕೆಗಳು. ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು. ಬೇಡಿಕೆ, ಪೂರೈಕೆ, ಉತ್ಪಾದನೆ, ವಿತರಣೆ, ಅನುಭೋಗ, ಉಪಯುಕ್ತತೆ, ಬೆಲೆ, ಲಾಭ, ಸಹಕಾರ, ರಾಷ್ಟ್ರೀಯ ವರಮಾನ ಮತ್ತು ತಲಾ ವರಮಾನ. ಶ್ರಮದ ಮಹತ್ವ. ಆರ್ಥಿಕ ರಚನೆ, ರಚನಾತ್ಮಕ ಬದಲಾವಣೆ, ಆದಾಯದ ಮೂಲಗಳು, ಉದ್ಯೋಗದ ಮೂಲಗಳು, ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥಶಾಸ್ತ್ರ. 4ನೇ ಪಾಯಿಂಟು ಹಣ ಮತ್ತು ಸಾಲ. ಹಣದ ವಿಕಾಸ, ಹಣದ ಕಾರ್ಯಗಳು, ಸಾಲದ ವಿಧಗಳು, ಬ್ಯಾಂಕುಗಳ ಮಹತ್ವ ಮತ್ತು ವಿಧಗಳು, ಭಾರತೀಯ ರಿಸರ್ವ್ ಬ್ಯಾಂಕ್. 5ನೇ ಪಾಯಿಂಟು ಶ್ರಮ ಮತ್ತು ಉದ್ಯೋಗ. ಶ್ರಮದ ಅರ್ಥ ಮತ್ತು ಲಕ್ಷಣಗಳು, ಶ್ರಮ ವಿಭಜನೆ, ಶ್ರಮದ ಲಿಂಗ ಪರಿಣಾಮ, ಉದ್ಯೋಗ ಮತ್ತು ನಿರುದ್ಯೋಗ. ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳು. ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ, ಇವುಗಳ ಮಹತ್ವ. ಕರ್ನಾಟಕದಲ್ಲಿ ಅರ್ಥವ್ಯವಸ್ಥೆ. ನೆಕ್ಸ್ಟ್ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ. ಅರ್ಥವ್ಯವಸ್ಥೆ ಮತ್ತು ಸರ್ಕಾರದ ನಡುವಿನ ಸಂಬಂಧ. ಭಾರತದಲ್ಲಿ ಯೋಜನೆ, ಪಂಚವಾರ್ಷಿಕ ಯೋಜನೆಗಳು, ಯೋಜನಾ ಆಯೋಗ, ಹಸಿರು ಕ್ರಾಂತಿ, ನೀತಿ ಆಯೋಗ. ನೆಕ್ಸ್ಟ್ ಒನ್ ಗ್ರಾಮೀಣಾಭಿವೃದ್ಧಿ. ಗ್ರಾಮೀಣಾಭಿವೃದ್ಧಿಯ ಅರ್ಥ ಮತ್ತು ಮಹತ್ವ. ಪಂಚಾಯತ್ ರಾಜ್ ವ್ಯವಸ್ಥೆ ಮತ್ತು ಗ್ರಾಮೀಣಾಭಿವೃದ್ಧಿ. ಅಧಿಕಾರದ ವಿಕೇಂದ್ರೀಕರಣ. ಗ್ರಾಮೀಣಾಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ. 9ನೇ ಪಾಯಿಂಟ್ ಸಾರ್ವಜನಿಕ ಹಣಕಾಸು ಮತ್ತು ಅಯವ್ಯಯ. ವೈಯಕ್ತಿಕ ಮತ್ತು ಸಾರ್ವಜನಿಕ ಹಣಕಾಸು, ಸಾರ್ವಜನಿಕ ವೆಚ್ಚಗಳು, ಸಾರ್ವಜನಿಕ ಆದಾಯ, ಅಯವ್ಯಯ, ಕೊರತೆಯ ಹಣಕಾಸು. ವ್ಯವಹಾರ ಅಧ್ಯಯನ. ಈ ವ್ಯವಹಾರ ಅಧ್ಯಯನದೊಳಗೆ ಮತ್ತೆ ಪಾಯಿಂಟ್ಸ್ ಬರ್ತಾವ್ರಿ. ವ್ಯವಹಾರದ ಅರ್ಥ ಮತ್ತು ಪ್ರಾಮುಖ್ಯತೆ. ವ್ಯವಹಾರದ ಅರ್ಥ ಮತ್ತು ಪ್ರಾಮುಖ್ಯತೆ. ವ್ಯವಹಾರದ ಸಾಮಾಜಿಕ ಆರ್ಥಿಕ ಉದ್ದೇಶಗಳು. ವ್ಯಾಪಾರ, ಕೈಗಾರಿಕೆ ಮತ್ತು ಸೇವೆಗಳು. ವ್ಯವಹಾರದ ನೀತಿ ತತ್ವಗಳು. ನೆಕ್ಸ್ಟ್ ವಿವಿಧ ವ್ಯವಹಾರದ ಸಂಘಟನೆಗಳ ಹುಟ್ಟು. ಹೇಗೆ ವಿವಿಧ ವ್ಯವಹಾರಗಳ ಸಂಘಟನೆಗಳು ಹುಟ್ಕೊಂಡ್ವು? ವ್ಯವಹಾರ ಸಂಘಟನೆಯ ವಿಧಗಳು. ಏಕವ್ಯಕ್ತಿ ಮಾಲೀಕತ್ವದ ಸಂಸ್ಥೆಗಳು, ಪಾಲುಗಾರಿಕೆಯ ಸಂಸ್ಥೆಗಳು, ಹಿಂದೂ ಅವಿಭಕ್ತ ಕುಟುಂಬ ವ್ಯವಸ್ಥೆಯ ಸಂಸ್ಥೆಗಳು. ನೆಕ್ಸ್ಟ್ ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು. ಸಹಕಾರ ಸಂಘಗಳು, ಸಹಕಾರಿ ಸಂಘಗಳು, ಕೂಡು ಬಂಡವಾಳ ಸಂಸ್ಥೆಗಳು, ಬಹುರಾಷ್ಟ್ರೀಯ ಸಂಸ್ಥೆಗಳು, ಸರ್ಕಾರಿ ಉದ್ಯಮಗಳು, ಜಂಟಿ ರಂಗದ ಸಂಸ್ಥೆಗಳು, ಲೋಕೋಪಯೋಗಿ ಸಂಸ್ಥೆಗಳು, ಷೇರು ಮಾರುಕಟ್ಟೆ. ನೆಕ್ಸ್ಟ್ ವ್ಯವಹಾರದ ನಿರ್ವಹಣೆ. ನಿರ್ವಹಣೆಯ ಅರ್ಥ ಮತ್ತು ಮಹತ್ವ. ನಿರ್ವಹಣೆಯ ತತ್ವಗಳು. ಸಂಘಟನೆಯ ಕಾರ್ಯಕ್ಷೇತ್ರದಲ್ಲಿ ನಿರ್ಧಾರಗಳು. ನಿರ್ವಹಣೆಯ ಕ್ಷೇತ್ರ ವ್ಯಾಪ್ತಿ. ಮಾರುಕಟ್ಟೆಯ ನಿರ್ವಹಣೆ. ಮಾರುಕಟ್ಟೆ ನಿರ್ವಹಣೆಯ ಅರ್ಥ. ಮಾರುಕಟ್ಟೆಯ ವಿಧಗಳು. ಮಾರುಕಟ್ಟೆಯ ವ್ಯವಸ್ಥೆ. ಮಾರುಕಟ್ಟೆ ವ್ಯವಸ್ಥೆಯ ಕಾರ್ಯಗಳು. ಮಾರುಕಟ್ಟೆಯ ಪ್ರಾಮುಖ್ಯತೆ. ಮಾರುಕಟ್ಟೆಯ ಮಿಶ್ರಣ ಮತ್ತು ಮೂಲಾಂಶಗಳು. ಸರಕು ಸೇವೆಗಳ ವಿತರಣೆಯಲ್ಲಿ ಮಧ್ಯವರ್ತಿಗಳ ಪಾತ್ರ. ಗ್ರಾಹಕರ ಹಕ್ಕುಗಳು. ಗ್ರಾಹಕ ವಿವಾದ ಪರಿಹಾರ ಸಂಸ್ಥೆಗಳು ಅಥವಾ ಕಾರ್ಯಭಾರಿಗಳು. ನೆಕ್ಸ್ಟ್ ಒನ್ ಬ್ಯಾಂಕ್ ವ್ಯವಹಾರಗಳು. ಬ್ಯಾಂಕ್ ವ್ಯವಹಾರಗಳು ಹೇಗೆ ನಡೀತಾವ್ರಿ? ಬ್ಯಾಂಕಿನ ಅರ್ಥ ಮತ್ತು ಲಕ್ಷಣಗಳು. ಬ್ಯಾಂಕಿನ ಕಾರ್ಯಗಳು. ಬ್ಯಾಂಕಿನ ಸೇವೆಗಳು. ಬ್ಯಾಂಕಿನ ವ್ಯವಹಾರಗಳು. ಬ್ಯಾಂಕಿನ ವಿವಿಧ ಖಾತೆಗಳು. ಬ್ಯಾಂಕ್ಗಳ ವಿಧಗಳು. ಬ್ಯಾಂಕ್ ಖಾತೆ ತೆರೆಯುವ ವಿಧಾನಗಳು. ಅಂಚೆ ಕಚೇರಿ. ಬ್ಯಾಂಕಿಂಗ್ ವ್ಯವಸ್ಥೆಗಳು. ನೆಕ್ಸ್ಟ್ ಉದ್ಯಮಶೀಲತೆ. ಉದ್ಯಮಶೀಲತೆಯ ಅರ್ಥ. ಉದ್ಯಮಶೀಲತೆಯ ಲಕ್ಷಣಗಳು. ಉದ್ಯಮಶೀಲತೆಯ ಕಾರ್ಯಗಳು ಮತ್ತು ಪ್ರಾಮುಖ್ಯತೆ. ಉದ್ಯಮಿಗಳಿಗೆ ಸ್ವಯಂ ಉದ್ಯೋಗಾವಕಾಶಗಳು. ಸ್ವಯಂ ಉದ್ಯೋಗದ ಯೋಜನೆಗಳು. ಉದ್ಯಮಿಗಳ ಪ್ರವರ್ತಕ ಸಂಸ್ಥೆಗಳು. ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು. ನೆಕ್ಸ್ಟ್ ಒನ್ ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆ. ಬಳಕೆದಾರ ಮತ್ತು ಪೂರೈಕೆದಾರ. ಬಳಕೆದಾರರ ಶೋಷಣೆಗೆ ಕಾರಣಗಳು. ವಿಶ್ವ ಗ್ರಾಹಕರ ದಿನಾಚರಣೆ.
ಗ್ರಾಹಕರ ಸಂರಕ್ಷಣೆ, ಗ್ರಾಹಕರ ಹಕ್ಕುಗಳು, ಗ್ರಾಹಕರ ರಕ್ಷಣೆಗೆ ಇರುವ ಆಯೋಗ ಅಥವಾ ವೇದಿಕೆಗಳು, ಗ್ರಾಹಕರ ನ್ಯಾಯಾಲಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.